ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 28ನೇ ತಾರೀಕು ಮೇ 2025 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷದ ಪ್ರಥಮಿ ತಿಥಿ ಮೃಗಶಿರಾ ನಕ್ಷತ್ರ ಧೃತಿಯೋಗ ಭವಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಒಂದು ಮಾತು ಹೇಳ್ತಾರೆ ದೊಡ್ಡವರು, ಮನುಷ್ಯ ಕಷ್ಟಪಡಬೇಕಂತೆ. ತುಂಬ ಅದ್ಭುತವಾಗಿ ನನಗೆ ನನ್ನ ಗುರುಗಳು, ಹಲವಾರು ಗುರುಗಳ ಒಂದು ಭೇಟಿ ಪರಿಚಯ, ಅವರ ಜೊತೆ ಪುರಾಣ ಪ್ರವಚನ ಅನುಭವಗಳ ಈ ಒಂದು ಮೋಸೆ ಏನೋ ಅವಾಗ ದೇವಿಯಿಂದ ಪಡೆದಿರ್ತಕ್ಕಂಥ ಒಂದು ಅನುಕೂಲ. ಮನುಷ್ಯ ಅಂಟೆ ನಲಗಾಲಿಪ್ಪ, ಕಷ್ಟಪಡಬೇಕು. ಆ ಫೇಸ್ ದಾಟಿದ್ರೇನೆ ಅವನಿಗೆ ಸುಖ ಅನ್ನೋದು ನೋಡಿದ್. ಏನೂ ಕಷ್ಟಪಡದೆ ನಿಂತ ನೀರಾಗಿ ನಿಂತರೆ ನದಿಯನ್ನ ಅಂಕ ಚಲನಮುಂಡಾಲಿ ಅಂತ ಹೇಳೋರು. ನದಿ ಅನ್ನೋದು ಅಂತ ಇದ್ದಾಗ ಆ ನೀರು ಅನ್ನೋದು ಹರಿಬೇಕಂತೆ. ಕೊಚ್ಚೆ ಬೇರೆ ಬೇರೆ ರೀತಿ ದಾಟುಕೊಂಡು ಬಂದಾಗಲೇ ಅದೊಂದು ಪುಣ್ಯ ನದಿ, ತೀರ್ಥ ನದಿ, ತೀರ್ಥಕ್ಷೇತ್ರ ಆಗುತ್ತೋ. ಹೇಗೆ ಅಲ್ಲಿ ತುಂಬಾ ವಿಶೇಷವಾಗಿ ಅಪ್ಪ ಗಂಗಾ ತಾಯಿ ಜಗನ್ಮಾತ ಅಂತ ನಾವು ಹೇಗೆ ಅನ್ಕೋತೇವೆಯೋ, ತುಂಗಾಪಾನಂ ಗಂಗಾ ಸ್ನಾನಂ ಅನ್ನತಕ್ಕಂಥ ಯಾವ ರೀತಿ ಅನ್ಕೋತೇವೆಯೋ ಆ ರೀತಿ ಮನುಷ್ಯ ಅಂದಾಗ ಅವನು ಕಷ್ಟಪಡದೆ ಸುಖವನ್ನು ನೋಡುವುದಿಲ್ಲ. ಕಷ್ಟಪಡಲೇಬೇಕಂತೆ, ಗೊತ್ತಾಗುತ್ತಂತೆ. ಯಾರಾದ್ರೂ ಒಬ್ಬ ದೊಡ್ಡ ಸಾಧಕರನ್ನ ನೀವು ನೋಡಿ, ರಾತ್ರಿ ಅಪ್ಪನ ಆಸ್ತಿನಲ್ಲೋ ಇನ್ನೊಂದೋ ಬೇರೆ ರೀತಿಯಲ್ಲಿ ಇಲ್ಲ, ಅದು ಗೊತ್ತಾಗಲ್ಲ. ತುಂಬಾ ಕಷ್ಟಪಟ್ಟು ಮೇಲಕ್ಕೆ ಬಂದಿರೋರಲ್ಲಿ ಇರತಕ್ಕಂಥ ಅವರ ಮಾತು, ಅವರ ಅನುಭವದ ಸಾರ, ಅವರ ಚಿಂತನೆ, ಅವರ ವ್ಯವಸ್ಥೆ ನೀವು ಗಮನಿಸಿ ನೋಡಿ. ಅದೊಂದು ಅದ್ಭುತ ಆನಂದ, ಅನುಭವದ ಸೂರ. ಯಾಕಂದ್ರೆ ಮನುಷ್ಯ ಅನ್ನಂಕ ನಲಿಗಾಲಿ ಅಂತ ಹೇಳ್ತಾರೆ ನಮ್ಮ ಗುರುಗಳು. ಒದ್ದಾಟ ಇರಬೇಕೋ, ಅದೆಲ್ಲ ಫೇಸ್ ಮಾಡಿ ಬರಬೇಕೋ, ಅದೊಂದು ದೊಡ್ಡ ಅನುಭವ ಆಗುತ್ತೆ. ಇದು ಮಾಡಬಾರ್ದು, ಅದು ಮಾಡಬಾರ್ದು, ಇದು. ಅದಕ್ಕೆ ಹಿರಿಯರು ಹೇಳ್ತಾರೆ, ನಮಗೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ದೊರಕದಾಗ ಹಿರಿಯರ ಹತ್ರ ಹೋಗ್ಬೇಕಂತೆ. ಮುಖ್ಯವಾಗಿ ನಮ್ಮ ತಂದೆ ತಾಯಿ ಹತ್ರ. ಅವರು ನಮಗಿಂತ ಹೆಚ್ಚು ನೋಡಿದ್ದಾರೆ. ಈ ಹಳ್ಳ ಕೊಳ್ಳ ದಿನ್ನೆ ಉಬ್ಬರ ವಿಳಿತ, ಅವರು ನೋಡದಷ್ಟು ಪ್ರವಾಹಗಳ, ಅವರು ನೋಡದಷ್ಟು ಅತಿವೃಷ್ಟಿಗಳ, ಅವರು ನೋಡದಷ್ಟು ಅನಾವೃಷ್ಟಿಗಳ, ಬರಗಾಲಗಳ, ಕಾಯಿಲೆಗಳ. ನನ್ನ ಅಜ್ಜ ಪ್ಲೇಗ್ ನೋಡಿದ್ರು. ಆ ಕಾಲಕ್ಕೆ ಪ್ಲೇಗ್ ಮಾರಿಯಮ್ಮ ಅನ್ನತಕ್ಕಂಥ ದೇವಸ್ಥಾನನೇ ಕಟ್ಟಿದ್ರು. ನೋಡಿದ್ದಾರೆ. 2 ಮಹಾಯುದ್ಧಗಳನ್ನ ನೋಡಿದ್ದಾರೆ. ಎರಡೇನು, ಈ ಚೈನಾ ಪಾಕಿಸ್ತಾನ ಯುದ್ಧಗಳು, ಬಾಂಗ್ಲಾದೇಶ ಯುದ್ಧಗಳು, ಇದೆಲ್ಲ ನೋಡಿದವರು ಅವರು. ನನ್ನ ತಂದೆನೂ ನೋಡಿದವರು. ಬ್ಲ್ಯಾಕ್ಔಟ್ ಅಂದ್ರೆ ಹೇಗಿರುತ್ತೆ, ದೀಪಗಳೆಲ್ಲ ಹೇಗೆ ಆರಿಸ್ಬೇಕು, ಸಂಜೆ 5:30 ತುಂಬಾ ಅದ್ಭುತವಾಗಿ ಕತೆ ಕಟ್ಟಿ ರಸಕಾವ್ಯಗಳಾಗಿ ತಿಳಿಸೋರು. ಯಾವ ರೀತಿ ಬದುಕು ಹೆಂಗಿತ್ತು, ಬಂಡಿ ಕಟ್ಕೊಂಡು ಹೇಗೆ ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಿದ್ರು. ಇವತ್ತು ಜೈ ಅಂತ ಹೋಗಿ ಮೈಸೂರಲ್ಲಿ ಹೆಲಿಕಾಪ್ಟರ್ಲ್ಲೂ ಇಳಿಬೋದು, ಪ್ಲೇನಲ್ಲೂ ಇಳಿಬೋದು. ಅಲ್ಲಿಂದ ಒಂದು ಅರ್ಧ ಮುಕ್ಕಾಲು ಗಂಟೆನಲ್ಲಿ ದೊಡ್ಡ ಗಾಡಿ ತಗೊಂಡೆ ಜೈ ಅಂತ. ಇನ್ನೂ ಕೆಲವರು ಮಾದೇಶ್ವರನ ಬೆಟ್ಟದ ಹತ್ರನೇ ಇಳಿಸ್ಕೊಳ್ಳೋ ತಾಕತ್ತು ಇದ್ದಾರೆ ಬಿಡಿ. ಆ ಕಾಲಕ್ಕೆ ಮನುಷ್ಯ ಏನಾದ್ರೂ ಸಾಧಿಸಿದ್ದಾನೆ, ಸಾಧಕರನ್ನ ನೋಡಿದ್ರೆ ಗೊತ್ತಾಗುತ್ತಂತೆ. ನಮ್ಮ ಗುರುಗಳು ಹೇಳೋದು, ದಾಟ್ಕೊಂಡು ಬಂದಿದ್ದಾನೆ ಇದನ್ನೆಲ್ಲ, ಅವನ ಆ ಮಾತುಗಳಲ್ಲೇ ಗೊತ್ತಾಗುತ್ತೆ. ನೋಡ್ಬಿಟ್ಟಿದೀವಿ ಅಷ್ಟು ಕಷ್ಟ ನಷ್ಟಗಳನ್ನ, ಒದ್ದಾಟಗಳನ್ನ, ಮೋಸಗಳನ್ನ, ದಗಗಳನ್ನ,
ಚಲನೆ ಇಲ್ಲದ ವ್ಯಕ್ತಿಗಳ ಭಾವಗಳನ್ನ ಎಲ್ಲ ನೋಡಿಬಿಟ್ಟಿದ್ದೇವೆ. ಇನ್ನು ಪ್ರತಿ ಹೆಜ್ಜೆಯೂ ಕೂಡ ಎಚ್ಚರಿಕೆಯಿಂದ ಇಡ್ತೇವೆ. ಪ್ರತಿ ಹೆಜ್ಜೆಯನ್ನು ಕೂಡ. ನದಿ ಕೂಡ ನೋಡಿ, ಹರಿದ್ರೇನೆ ನಾವು ಹರಿಯದ ನೀರನ್ನ ನೋಡಿ ಅದನ್ನ ಕುಡಿಯೋಕೆ ತಗೊಳ್ಳೋದಿಲ್ಲ, ಹೆಚ್ಚೆ ಕೊಚ್ಚೆ ಅಂತ. ಅದೇ ಹರಿತಿರೋ ನೀರು ನದಿ ತುಂಬಾ ಶುದ್ಧ ಅನ್ನತಕ್ಕಂಥದ್ದು ತಗೋಬರ್ತಾನೆ. ಅವನ್ ತಾಳ್ಮೆ ಕಳ್ಕೋಬಾರ್ದು ಅಂತ ಹೇಳ್ತಾರೆ. ನೀವು ನಂಬೋಲ್ಲ, ಇತ್ತೀಚೆಗೆ ಒಂದು ಆಂಧ್ರದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ಒಬ್ಬ ಆ ಊರು ಒಂದು ಮಡಕೆಯನ್ನ ತಲೆಮಾರುಗಳಿಂದಲೂ ಅವರು ಕುಂಬಾರ ಮಣ್ಣನ್ನ ತಂದು ಹದವಾಗಿ ತುಳಿದು ಕಷ್ಟಪಟ್ಟು ಮಡಿಕೆಗಳನ್ನು ಮಾರ್ತಿದ್ದ. ಅವನ ಪರಂಪರೆಯಿಂದಲೂ ದಿನ ಒಂದು 100 ಗಡಿಗೆಗಳನ್ನ, ಮಡಿಕೆಗಳನ್ನ, ಕುಡಿಕೆಗಳನ್ನ ಪುಟ್ಟದಾಗಿ ಮಾರ್ಕೊಂಡು ಏನೋ ಜೀವನ ನಡೆಸ್ತಿದ್ದ. ತಕ್ಕ ಮಟ್ಟಿಗೆ ಕಾಲಾನುಕ್ರಮದಲ್ಲಿ ಇದೇನೋ ಕಲರ್ಫುಲ್ ಗಡಿಗೆಗಳು ಏನೇನೋ ಬಂದ್ಬಿಟ್ಟಿದ್ದಾವೆ. ಪಿಂಗಾಣಿ ಬಟ್ಟಲುಗಳು, ಪಿಂಗಾಣಿ ಬೌಲುಗಳು, ಇದೆಲ್ಲ ಬಂದ್ಬಿಟ್ಟಿದೆ. ಅವನ ವ್ಯಾಪಾರ ಪೂರ್ತಿ ಇಳಿದು ಬಿಟ್ಟಿದೆ. ಬಂದವರೆಲ್ಲ ಹೇಳೋದಂತೆ, ಇನ್ನೂ ಅದೇ ಆಯ್ತು, ಬದಲಾಗೋ ನೀನು ಅಂತ. ಅವನು ಅವರ ಹಿರಿಯರ ಹತ್ರ ಹೋದಂತೆ. ಏನಂದ್ರೆ 1000 ವರ್ಷಗಳಿಂದಲೂ ಹೇಳ್ತಿದಾರೋ, 1000 ವರ್ಷಗಳಿಂದಲೂ ಈ ರೀತಿಯ ಕಥೆಗಳನ್ನ ನಾವು ನೋಡ್ಕೊಂಡು ಬಂದಿದ್ದೇವೆ ನಮ್ಮ ಹಿರಿಯರಲ್ಲಿ. ನೀನ್ ತಲೆ ಕೆಡ್ಸ್ಕೋಬೇಡ, ನದಿ ಹರಿಲೇಬೇಕು. ಆ ಕೊಚ್ಕೊಂಡು ಹೊಟ್ಟೋಗುತ್ತೆ, ಶುಭ್ರ ಆಗುತ್ತೆ, ಅದೊಂದು ಶುದ್ಧವಾಗಿರುತ್ತೆ. ನೀನು ಅಲ್ಲಿ ನಿಂತು ನೀನ್ ತಲೆ ಕೆಡ್ಸ್ಕೋಬೇಡ. ಸರಿ, ತನ್ನ ಪಾಡಿಗೆ ತನ್ನ ಶ್ರದ್ಧೆಯಿಂದ ಅದು 10 ಗಡಿಗೆಗೆ ಬಂದ್ಬಿಟ್ಟಿದೆ, 5 ಗಡಿಗೆಗೆ ಬಂದ್ಬಿಟ್ಟಿದೆ, ಯಾರು ತಗೋತಿಲ್ಲ, ಮಣ್ಣಿನ ಮಡಿಕೆ ಬಿಡ್ರಿ ಅನ್ನತಕ್ಕದ್ದು. ಯಾರೋ ವಿದೇಶಿಯರು ಯಾರು ಆ ಊರಿನ ಕಡೆ ಬಂದಾಗ ಆತ ಮಾಡ್ತಿದ್ದಂತ ಆ ಕಲೆಯನ್ನ ನೋಡಿ ಬೆರಗಾಗ್ಬಿಟ್ರಂತೆ ಮಣ್ಣಲ್ಲಿ. ಅದನ್ನೆಲ್ಲ ಫೋಟೋಸು, ವಿಡಿಯೋಸು ಎಲ್ಲ ತಗೊಂಡು ಅವರೊಂದು ಆರ್ಟಿಕಲ್ಲು, ಈ ಒಂದು ಫೇಸ್ಬುಕ್ಕು, ಟ್ವಿಟ್ಟರು, ಇನ್ನೊಂದು ಕಡೆ ಅದ್ಭುತ ಕಲೆ ಈ ಊರಿನ ಈ ಕುಂಬಾರರಿಗೆ, ಅದರಲ್ಲಂತೂ ಈ ಕುಂಬಾರ ಮಾಡುತ್ತಿರುವ ಈ ಮಡಕೆಯಲ್ಲೊಂದು ಸೊಗಡಿದೆ ಅನ್ನತಕ್ಕದ್ದು. ನಂಬೋಲ್ಲ, ಬಂದವರೆಲ್ಲ ಅವನ ಅಂಗಡಿಗೆ 5ಗೆ ಬಂದಿದ್ದದ್ದು ಈ ಕಾಲದ ರಭಸಕ್ಕೆ ಬೇರೆ ಬೇರೆ ಥರದ ಈ ಪ್ಲಾಸ್ಟಿಕ್ಕು, ಸ್ಟೀಲ್ ಬಟ್ಲು, ಇನ್ನೊಂದು ಎಲ್ಲ ಏನಿತ್ತೋ ಅದಕ್ಕೆ ಇವನ ವ್ಯಾಪಾರ ಏನು ಬಿದ್ದೋಗಿತ್ತೋ ಎದ್ದು ಬಿಟ್ಟಿದೆ. ದಿನಕ್ಕೆ 1000 ಗಡಿಗೆಗಳು, ಗುಡಿಗೆಗಳು, ಕುಡಿಕೆಗಳು, ಮಡಿಕೆಗಳು ಒಂದು ವ್ಯಾಪಾರ. ಆ ಕಸೂತಿ ಕಲೆ, ಆ ಪೇಂಟಿಂಗ್, ಆ ಇದಾಗಿ ಆ ಬಣ್ಣಗಳಲ್ಲಿ ತುಂಬಿಸಿ ಮಾರ್ತಿರ್ತಕ್ಕಂಥದ್ದು. ಇನ್ನೊಂದು 10 ಜನಕ್ಕೆ ಕೆಲಸ ಕೊಡೋ ಹಾಗೆ. ಯಾರೋ ಕೇಳಿದ್ರಂತೆ, ತುಂಬಾ ಅದ್ಭುತವಾಗಿ ಆತ ಹೇಳಿದಂತೆ, ನಮ್ ದೊಡ್ಡವ್ರು ಹೇಳಿದ ಮಾತು, ಮನುಷ್ಯ ಅಂದ ಮೇಲೆ ಕಷ್ಟಪಡಬೇಕು, ಕಷ್ಟಗಳು ಬರುತ್ತೆ, ಅದನ್ನ ದಾಟದೆ ಸುಖ ಅನ್ನೋದು ಬರೋದಿಲ್ಲ. ನಿನ್ನ ಕರ್ತವ್ಯ ಮಾಡ್ತಾ ಹೋಗೋ ಬರುತ್ತೆ. ನದಿ ಅಂದ ಮೇಲೆ ಕೂಡ ಚಲನೆ ಇರಬೇಕು, ನಿಂತ ನೀರಾಗಿರಬಾರ್ದು, ಹರಿಯೋ ನೀರಾಗಿರಬೇಕು. ಆಗಲೇ ಅದಕ್ಕೊಂದು ಶುಭ್ರತೆ. ನಿಮ್ ಜೀವನದಲ್ಲೂ ಅಷ್ಟೇ ಮಕ್ಕಳು, ಏನೋ ಕೆಲವೊಂದು ಬಂದದ ತಕ್ಷಣ ಅದು ಕಷ್ಟಗಳಲ್ಲ, ಅದೊಂದು ಅನುಭವ ಅನ್ಕೊಳ್ಳಿ. ಅಷ್ಟು ಭಯಪಡುವಷ್ಟು ಡಿಪ್ರೆಷನ್, ಭಯ, ಆತಂಕ ಯಾರಿಗೂ ಬರೋದ ಕಷ್ಟವಾ? ನಾನು ಆಗಾಗ ಅದಕ್ಕೆ ಹೇಳ್ತಿರ್ತೇನೆ, ಪ್ರಧಾನಿಯಷ್ಟು ದೊಡ್ಡ ಪದವಿ ನಮ್ಮದಲ್ಲ, ಅದಾನಿಯಷ್ಟು ಐಶ್ವರ್ಯವು ನಮ್ಮ ಹತ್ರ ಇಲ್ಲ, ಅಂತಸ್ತು ಇಲ್ಲ. ಯಾಕೆ ಅವರಿಬ್ಬರು ಭಯ ಪಡ್ತಿಲ್ಲ? ನೀವು ಗಮನಿಸಿ ನೋಡಿ, ಅವರಿಬ್ಬರು ಭಯ ಪಡ್ತಿಲ್ಲ. ಅಷ್ಟು ದೊಡ್ಡ ಸ್ಥಾನ, ಗತ್ತು, ಅದಾನಿ ಮೇಲೆ ನಡೆದಿರ್ತಕ್ಕಂಥ ಎನ್ಕ್ವೈರಿಗಳು, ಇನ್ನೊಂದು ಯೋಚನೆ ಮಾಡಿ. ಹಾಗೆಯೇ ನಮ್ಮ ಪ್ರಧಾನಿ ಈಗ ತಾನೇ 11 ವರ್ಷ ಕಂಪ್ಲೀಟ್ ಆಗಿದೆ ದೊರೆಯಾಗಿ. ಎಲ್ಲೋ ಇದ್ದ ಸಾಮಾನ್ಯ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಾರೆ. ಆನಂತರ ಗುಜರಾತಿಂದ ಕರ್ಕೊಂಡು ಬಂದು ಪ್ರಧಾನಿ ಮಾಡ್ತಾರೆ. ಆಗಿದ್ದಂಥ ಘಟಾನುಘಟಿಗಳು ಎಂತೆಂಥವರಿದ್ರು. LK ಅಡ್ವಾಣಿಜಿ ಇದ್ರು, ರಾಜನಾಥ್ ಸಿಂಗ್ ಆಗ್ಲೂ ಇದ್ರು, ನಿತಿನ್ ಗಡ್ಕರಿ ರಾಷ್ಟ್ರೀಯ ಅಧ್ಯಕ್ಷರು ಅವರು, ಮುರಳಿ ಮನೋಹರ್ ಜೋಶಿ, ಸುಷ್ಮಾ ಸ್ವರಾಜ್. ಓಹ್ ದೈವವೇ, ಅಂಥದೊಂದು ಪಡೆ. ಅವರ ಮುಂದುಗಡೆ ಅಲ್ಲೊಂದು ಮ್ಯಾಜಿಕ್ ನಡೆಯುತ್ತೆ. ಮ್ಯಾಜಿಕ್ಕೇ ಅದು, ದೈವ ಸಂಕಲ್ಪ. ಸುಮ್ಮನೆ ಅಲ್ಲ ದೊರೆ ಆಗೋದು. ಇಲ್ಲೂ ಅಷ್ಟೇ,
ಮತ್ತೆ ಮತ್ತೆ ಅವರಿಗೆ ಅಂಥದ್ದೊಂದು ಸ್ಥಾನ ಗತ್ತು ಸಿಗಬೇಕು ಅಂದ್ರೆ ಅಲ್ಲಿ ಏನೋ ಒಂದು ಲಕ್ಷಣಗಳು, ರಾಜ ಲಕ್ಷಣ, ದೊರೆ ಲಕ್ಷಣ. ಇಲ್ಲಿ ಎಲ್ಲಾ ಗುಣಗಳು ಎಲ್ಲರಲ್ಲೂ ಇರೋಲ್ಲ, ಎಲ್ಲವೂ ಒಳ್ಳೇದಿರೋಲ್ಲ. ಈ ಕಲಿಯುಗಕ್ಕೆ ಒಳ್ಳೇದು ಕೆಟ್ಟದ್ದು ಇರುತ್ತೆ, ತುಂಬಾ ಕೆಟ್ಟದಿರಬಾರ್ದು ಅಂತ ಅಷ್ಟೇ. ನೋಡಿ, ಆಯ್ಕೆ ಯಾರು ಮಾಡಿದ್ದು? ಅವರ ಪ್ರಕೃತಿ. ನಾನು ಮಾಡಿದ್ದು, ನಾನು ತಂದಿದ್ದು ಅದೆಲ್ಲ ಅವರೇ ತಲೆ ಕೆಡಿಸ್ಕೊಂಡಿಲ್ಲ ಮಕ್ಕಳೇ, ಅವರೇ ಗಾಬರಿ ಪಟ್ಟಿಲ್ಲ. ಅಷ್ಟು ದೊಡ್ಡ ಸ್ಥಾನ. ನಮ್ಮ ದೊರೆ ಅಂತೂ ತಮ್ಮ ಸ್ವಂತ ಮಗನನ್ನ ಕಳ್ಕೋತಾರೆ, ಮಾರನೇ ದಿನ ಬಂದು ರಾಜ್ಯಭಾರ ಮಾಡ್ತಾರೆ. ಹಿ ಕಮ್ಸ್ ಅಂಡ್ ಹಿ ಸೈನ್ಸ್ ಫೈಲ್ಸ್. ಅಲ್ಲೇ ಕುಳಿತುಕೊಂಡು ಅಳ್ತಾ ಕೂತ್ಕೊಳ್ಳಿಲ್ಲ, ಅಳು ಇದೆ. ಅವರೂ ಮನುಷ್ಯರೇ. ನಮ್ಮ ದೇಶದ ದೊರೆಯು ನೋಡಿ, ಅವ್ರ ತಾಯಿ ತೀರ್ಕೊಂಡಾಗ ಎಲ್ಲಾದ್ರೂ ಅದನ್ನ ದೊಡ್ಡ ಪ್ರಚಾರ ಇನ್ನೊಂದು ಮಾಡ್ಕೊಂಡ್ರೆ ತಮ್ಮ ನೋವು ಸಂಕಟ, ಸಾಮಾನ್ಯ ವ್ಯಕ್ತಿ ಅಂತ ಬಂದ್ರು, ಸಾಮಾನ್ಯ ವ್ಯಕ್ತಿ ಅಂತ ಮಾಡಿದ್ರು, again he was back. ಅಪರೂಪ ಅಪರೂಪ. ಅದಕ್ಕೆ ಹೇಳೋದು ಯಥಾ ರಾಜ ತಥಾ ಪ್ರಜಾ ಅನ್ನತಕ್ಕಂಥದ್ದು. ಡ್ಯಾಮ್ಗಳೆಲ್ಲ ತುಂಬೋಗಿದ್ದಾವೆ. ಒಂದು ಕಡೆ ದೈವ ಹಾಗೆ ಒಂದು ತಕ್ಕಡಿ ಇಳಿದಿದೆ ಅಂದ್ರೆ ಇನ್ನೊಂದು ಕಡೆ ತಕ್ಕಡಿ ಮೇಲೆ ಕತ್ತಿದೆ. ಜಲಾಶಯಗಳು ಪೂರ್ತಿ ಭರ್ತಿ ಆಗ್ತಿದ್ದಾವೆ, ಬೋರ್ಗರಿಯುತ್ತಿವೆ ಅನ್ನತಕ್ಕಂಥದ್ದು. ಸುವರ್ಣ ಕಾಲ ಇದು. ನಿಜವಾಗ್ಲೂ ಸರಿಯಾಗಿ ಸದ್ಬಳಕೆ ಮಾಡ್ಕೊಂಡು ಇನ್ನೊಂದು ಸ್ಮಾಲ್ ಬ್ರಿಡ್ಜ್ಗಳನ್ನ ಕಟ್ಕೋಬಿಟ್ರೆ ನಮ್ಮ ಕರುನಾಡು ಬಂಗಾರದ ನಾಡಾಗ್ಬಿಡುತ್ತೆ. ದಿಟ್ಟ ಒಂದು ಕ್ರಮ, ನಿರ್ಧಾರ, ಲಕ್ಷಗಳ ಕಡೆ ಹೆಜ್ಜೆ ಆಗ್ಬಿಟ್ರೆ ಅದಕ್ಕೆ ಅಂತ ಒಂದು ಕಮಿಟಿ ಆಗಿ ನೀವು ಅದಕ್ಕೊಂದು ಬಜೆಟ್ ಹಾಕ್ಬಿಟ್ಟಿದ್ದೀವಿ. ವರ್ಷಕ್ಕೊಂದು 10,000 ಕೋಟಿ ಚಿಕ್ಕ ಡ್ಯಾಮ್ಗಳನ್ನ ಹಾಕಿ, ಚಿಕ್ಕ ಕೆರೆಗಳನ್ನ ಕಟ್ಟಿ, ಕಲ್ಯಾಣಿಗಳನ್ನ ಕಟ್ಟಿ ಅಂತ ಹೇಳಿಬಿಟ್ರೆ, ಅಯ್ಯೋ ನಮಗೆ ಇನ್ನು ನಿಜ ಹೇಳ್ತಾನೆ, ಬಂದಿರೋ ಈ ಮಳೆಯ ರಭಸಕ್ಕೆ, ಬರ್ತಿರೋ ಈ ಮಳೆಯ ಆರ್ಭಟಕ್ಕೆ ಇನ್ನು 10 ವರ್ಷ ನಮಗೆ ಮಳೆಯೇ ಬೇಕಿಲ್ಲ. ಆ ಪಾಟಿ ತುಂಬಿಸ್ಕೋಬಹುದು ನಾವು. ದೂರದರ್ಶಿತ್ವ ಇರಬೇಕು, ದೀರ್ಘದೃಷ್ಟಿ ಇರಬೇಕು ಅಂತ ಅವ್ರು ಮಾಡ್ಕೋತಾರೆ ಬಿಡಿ. ಅವ್ರ ತಲೆನೋವುಗಳು ಬೇರೆ. ನಮ್ದು ಎಷ್ಟಿದೆ ರಾಜ್ಯಭಾರಪ್ಪ? 4 ಗೋಡೆ, 4 ಚಕ್ರದ ಒಂದು ಗಾಡಿ, 4 ಜನರ ಕುಟುಂಬ, ಅವ್ರ ಹೊಟ್ಟೆ ತುಂಬಿಸೋದು. ನೀವು ಗಮನಿಸಿ ನೋಡಿ, ಇಡೀ ಪ್ರಪಂಚದಲ್ಲಿಯೇ 199 ಮಂದಿ ಜನ ಗಾಬರಿ ಪಡೋದೇನು ಗೊತ್ತಾ? ಇರೋ ಈ 4 ಜನ, ಈ 4 ಚಕ್ರದ ಗಾಡಿ, 3 ಹೊತ್ತು ಹೊಟ್ಟೆ ಊಟಕ್ಕೆ ಗಾಬರಿ ಪಟ್ಕೊಂಡು ಚುಂಟ. ಹಿಂಗಾಗೋಯ್ತು ಬದುಕು, ಹಂಗಾಗೋಯ್ತು ಬದುಕು. ಯೋಚನೆ ಮಾಡಿ ನೋಡಿ, 7 ಕೋಟಿ ಕನ್ನಡಿಗರು, ಹೆಚ್ಚು ಕಡಿಮೆ 143 ಕೋಟಿ ಭಾರತೀಯರು, ಇವರನ್ನೆಲ್ಲ ನಿಭಾಯಿಸೋದು ಅಂದ್ರೆ ಸುಮ್ಮನೆ ಮಾತಾ? ಅವ್ರಿಗೆ ಎಷ್ಟಿರುತ್ತೆ, ಯಾವಾಗ ನಿದ್ದೆ ಮಾಡ್ತಾರೋ, ಯಾವಾಗ ಇರ್ತಾರೋ? ನಾವು ಅವಾಗವಾಗ ಮಾತಾಡ್ತಿರ್ತೀವಿ, ನಮ್ಮ ದೊರೆ ಅಲ್ಲೇ ವೇದಿಕೆ ಮೇಲೆ ಹಿಂಗೆ ತೂಗೊಳಿಸ್ತಿದ್ರು, ನಿದ್ದೆ ಮಾಡ್ತಿದ್ರು. ಈ ವಯಸ್ಸಲ್ಲಿ ಹೆಚ್ಚು ಕಡಿಮೆ 80ನೇ ವಯಸ್ಸಿನಲ್ಲಿ ಏನ್ರಿ ಅದು? ಆ ಜನಾಕರ್ಷಣೆ ಸಾಮಾನ್ಯದ ಮಾತ? ಇದೆಲ್ಲ ದೈವಾಂಶ ಸಂಭೂತ ಅಂತ ಹೇಳ್ತು. ಅಲ್ಲೊಂದು ಅಂಶ ಇದ್ರೇನೆ ನಿಜವೇ. ನಮ್ಮ ದೊರೆ ದೇವರೇ, ನಮ್ಮ ದೊರೆಗಳು ದೇವರೇ ಅಷ್ಟೇ. ದೇವ್ರ ಬಗ್ಗೆ ಏನೇನೋ ಮಾತಾಡಬಾರ್ದು. ಆ ಸ್ಥಾನ ಅದು, ಆ ಸ್ಥಾನಕ್ಕೆ ನಾವು ನಮಸ್ಕಾರ ಆಗ್ಬೇಕು. ಅವರೇ ಶೇಕಿಲ್ಲ. ನಾವು ಇನ್ 3 ಹೊತ್ತು ತುತ್ತನ್ ಚೀಲಕ್ಕೆ ಗಾಬರಿ ಪಡೋದು, ಆತಂಕ ಪಡೋದು. ಅಯ್ಯೋ ಗುರುಜಿ ಹಾಗೆ ಏನೂ ಆಗೋಲ್ಲ. ಮನುಷ್ಯ ಅಂದ ಮೇಲೆ ಇವೆಲ್ಲವುಗಳನ್ನ ಫೇಸ್ ಮಾಡಿ ಮುಂದಕ್ಕೆ ಬರಬೇಕು, ಹೋಗ್ತಾ ಇರಬೇಕು. ಅಲ್ಲೇ ನಿಂತ್ಕೊಂಡು ಅಳ್ತಾ ಕೂರ್ಬೇಡಿ. ಅಲ್ಲೇ ನಿಂತ್ಕೊಂಡು ಕಳೆದೋಯ್ತು, ಬಿದ್ದೋಯ್ತು, ಮುಳುಗೋಯ್ತು, ಏನೂ ಮಾಡೋಕ್ಕಾಗಲ್ಲ. ಗತಂ ಗತಂ ಜಾತಸ್ಸಂ ಧ್ರುವಂ ಮರಣಂ. ಆಗೋಯ್ತು, ಮುಗಿದು ಹೋಯ್ತು, ಇನ್ನು ವಾಪಸ್ ಬರೋಲ್ಲ. ಏನು ಮಾಡಿದರು, ಎತ್ತೇ ಮಾಡಿದರು ಬರುವುದಿಲ್ಲ. ಎಲ್ಲೋ ಯಾರದೋ ಒಂದು ನಡೆಯುತ್ತೆ. 1916 ಇಲ್ಲ ಒಂದು 26 ಇಲ್ಲ ಒಂದು ಮೆಕ್ಸಿಕೋದಲ್ಲಿ ಅಂತ ನೆನಪು. ಒಂದು ತಾಯಿ ಜೀವ ತೀರ್ಕೊಳ್ಳುತ್ತೆ. ಕ್ರಿಶ್ಚಿಯನ್ ಪದ್ಧತಿಯಲ್ಲಿ ಅವ್ರಿಗೊಂದು ಬಾಕ್ಸ್ ಮಾಡಿ ಹೋಳಿ ಇಡ್ತಾರೆ. ಆಕೆ ಅಕ್ಕ ತಂಗಿ ಓಡ್ ಬರ್ತಾಳೆ. ನಮ್ಮ ಅಕ್ಕನ ಮುಖ ನೋಡಿಲ್ಲ, ನನ್ನನ್ನು ನೋಡೋಗ್ದೆ ಹಾಗೆ ಮಣ್ಣು ಮಾಡಿಬಿಟ್ಟಿದ್ದೀರಾ ಅಂತ ಗಲಾಟೆ. ಮಣ್ಣು ಮಾಡಿಬಿಟ್ಟಿದ್ದೀವಮ್ಮ, ಈಗ ತೆಗಿಯೋಕ್ಕಾಗಲ್ಲ ಶವಪೆಟ್ಟಿಗೆ. ಇಲ್ಲವೇ ಇಲ್ಲ, ನಾನು ನೋಡ್ಲೇಬೇಕು ಅಂತ ಗಲಾಟೆ. ನೀವು ನಂಬಲ್ಲ, ಅಲ್ಲೊಂದು ಪವಾಡ ನಡೆಯುತ್ತೆ. ಅಗದು ತೆಗಿತಾರೆ. ಏನೋ ನೋಡ್ಕೊ ಹೋಗಮ್ಮ ಅಂತ ಪೆಟ್ಟಿಗೆ ತೆಗೆದು ಹಿಂಗೆ ನೋಡಿದ್ರೆ ಆಕೆ ಕಣ್ಬಿಟ್ಬಿಟ್ಟು ಹಿಂಗೆ ಅಂತಾಳೆ,
ಎಲ್ಲರೂ ಸ್ತಂಭೀಭೂತರು, ನೀವು ನಂಬೋಲ್ಲ. ಸತ್ತೋದ್ಲು ಅಂದ್ಕೊಂಡವಳು ಎದ್ದು ಬರ್ತಾಳೆ, ಸರಾಸರಿ ನೆಕ್ಸ್ಟ್ ಇನ್ನು 47 ವರ್ಷ ಬದುಕಿರ್ತಾಳೆ. ಈ ಥರ ಲಕ್ಷಕ್ಕೋ ಕೋಟಿಗೋ ಒಂದು ನಡೆಯೋದಷ್ಟೇ. ಲಕ್ಷಕ್ಕೋ ಕೋಟಿಗೋ ಮ್ಯಾಜಿಕ್ ಮೂಮೆಂಟ್. ಭಗವಂತ ಯಮಧರ್ಮರಾಯ ರಜಾ ಹಾಕೋಬಿಟ್ಟಿದ್ದ ಅಂತ ಹೇಳ್ತೀವಿ. ಆಕೆಯ ಸಾವಿನಲ್ಲಿ ನೋಡಿ, ಅಕ್ಕ ಬಂದು, ತಂಗಿ ಬಂದು ಅಕ್ಕನ ಮುಖ ನೋಡಿಲ್ಲ, ತೆಗಿರಿ 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 ಅಂತ. ಅಕಾಲಿಕ ಮರಣ, ನಾನು ಬರೋಷ್ಟಲ್ಲಿ ಮಣ್ಣು ಮಾಡಿಬಿಟ್ಟಿದ್ದೀರ ಅಂತ. ಹೇಗಾದ್ರೆ ಎದ್ದು ಬಿಡ್ತಾಳೆ ನೋಡಿ. ಅಷ್ಟೊತ್ತು ಪ್ರಜ್ಞೆ ಇಲ್ಲದ ಮಲಗಿದ್ದಂಥ ತಾಯಿ ಜೀವ. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ನಮ್ಮದಲ್ಲ ಅವನಿಚ್ಛೆ ಎದ್ದು ಭಾಳ ಹೋಗೋಣ ಹೋಗೋಣ. ಸುಮ್ಮನೆ ಆತಂಕ ಪಟ್ಕೊಂಡು ಗಾಬರಿ ಪಡ್ಬೇಡಿ. ಮನುಷ್ಯ ಅಂದ್ಮೇಲೆ ಬರ್ಬೇಕು ಮಕ್ಕಳು, ಇದೆಲ್ಲ ನೋಡ್ಬೇಕು, ಇದೆಲ್ಲ ನೋಡ್ಬೇಕು. ನೆಗಡಿ ಅನ್ನೋದು ಬರ್ಬೇಕು, ಕಟ್ಟಿರೋ ಕೆಟ್ಟದೆಲ್ಲ ಬಂದ್ಬಿಡ್ತು, ಕಫ ಎಲ್ಲ ಬರಬೇಕು, ಒಂದು ಬಾರಿ ಲೂಸ್ ಮೋಷನ್ ಆಗ್ಬೇಕು, ಸ್ವಲ್ಪ ಪಿತ್ತದ ತಲೆನೋವು ಬಂದು ಇರೋ ಪಿತ್ತ ಎಲ್ಲ ಬಂದ್ಬಿಡ್ಬೇಕು, ಕಾಲು ನೋವು ಗಂಟು ನೋವು ಬರಬೇಕು, ಏನೇನು ವೀಕ್ನೆಸ್ ಆಗಿದೆ ನಮ್ಮ ಬಾಡಿನಲ್ಲಿ ಅಂತ ಗೊತ್ತಾಗಬೇಕು, ಸ್ವಲ್ಪ ಜ್ವರ ಬರಬೇಕು, ಚಳಿ ಆಗಬೇಕು, ಓಹೋ ದೇಹ ಸ್ತಂಭಿಸ್ತಿಲ್ಲ. ಮೊನ್ನೆ ಯಾವುದೋ ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮ, ದೈವ ಕಾರ್ಯಕ್ರಮ ಹೋಗಿದ್ದೇನೆ. ರಣ ಬಿಸಿಲು, ಮಳೆ ಆಗ್ತಾನೆ ಬಿಟ್ಟಿದೆ. ಚುಮು ಬಿಸಿಲು ಅಂತ ಕೂತಿದ್ರೆ ಚುಮು ಬಿಸಿಲು ಹೊಡೆದು ಇಲ್ಲೆಲ್ಲ ಸುಟ್ಟೋಗಿದೆ. ನನಗೂ ಗೊತ್ತಿಲ್ಲ. ಮನೆಗೆ ಬಂದ ಮೇಲೆ ನನ್ನ ತಾಯಿ ಜೀವ ಹೇಳ್ತು, ಇದೇನು ಈಗ ಸುಟ್ಟು ಹಾಕೋಬಿಟ್ಟಿದೆ ಅಂತ. ಹೌದಾ ಅಪ್ಪ? ಗೊತ್ತಿಲ್ಲ. ಆ ಸುಟ್ಟಿರೋದು ಗೊತ್ತ, ಮುಖ ಎಲ್ಲ ಸುಟ್ಟು ಬದನೆಕಾಯಿ ಮಾಡ್ಕೊಂಡು ಬಂದಿದ್ದೀರಂತ. ಹೌದಾ? ಮೇಲಂಗಿ ತೆಗಿತೇನೆ, ಏನು ಹಿಂಗೆ ಮಾಡ್ಕೊಂಡ್ ಬಂದಿದ್ದೀರಿ ಅಂತ ಆಗ್ಬಿಡುತ್ತೆ. 2 ದಿನಕ್ಕೆ ಸರಿ ಹೋಗುತ್ತೆ ಬಿಡ್ಬಿಟ್ಟ. ಮನುಷ್ಯ ಅಂದ ಮೇಲೆ ಇದೆಲ್ಲ ನಡೆಯುತ್ತೆ, ಸಹಜ. ಬಿಸಿಲು ಬರಬೇಕು. ಈಗ ಗೊತ್ತಾಯ್ತು, ಓಹೋ ನನ್ನ ಶರೀರಕ್ಕೆ ಇಷ್ಟು ಬಿಸಿಲು ತಟ್ಕೊಳ್ಳಲ್ಲ, ಸ್ವಲ್ಪ ಜಾಗ್ರತೆ ವಹಿಸ್ಕೋಬೇಕು. ಇನ್ಮೇಲೆ ಬಿಸಿಲು ಕೂತ್ರೆ ಏನೋ ಇದೇನೋ ಸನ್ಸ್ಕ್ರೀಮು ಇನ್ನೊಂದು ಅಂತಾರಲ್ಲ, ಇಲ್ಲ ಮೇಲೂ ಅದಕ್ಕೆ ಒಂದು ಹಾಕೊಂಡು ಹಿಂಗೆ ಕುತ್ಕೊಬಿಡೋಣ, ಶಿವಾರ್ಪಣ ಮಸ್ತು ದೊಡ್ಡದಾಗಿ. ಇಲ್ಲ ಬಿಸಿಲಿಗೆಲ್ಲ ತಟ್ಕೋತೀನಿ ಅಂತ ಕೂತ್ಕೊಬಿಟ್ಟಿದ್ದೀನಿ ದೈವಿಕ ಕಾರ್ಯದಲ್ಲಿ. ನೋಡಿ ಹಿಂಗಾಗುತ್ತೆ. ಬರೀ ಒಂದು 10-15 ನಿಮಿಷದ ಕೆಲಸ ಒಂದು ಅರ್ಧ ಗಂಟೆ ಇರ್ಬೋದೇನೋ ಅಷ್ಟೇ. ಸುಟ್ಟು ಬದನೆಕಾಯಿ ಮಾಡಿಟ್ಟಿದೆ. ಮನುಷ್ಯ ಅಂದ ಮೇಲೆ ಈ ವೀಕ್ನೆಸ್ ಎಲ್ಲ ಗೊತ್ತಾಗ್ಲಿಕ್ಕೆ ನಾವು ಎಷ್ಟು ತಡ್ಕೋಬಲ್ಲೆವು, ನಿಲ್ಲಬಲ್ಲೆವಾ, ಎದುರಿಸಬಲ್ಲೆವಾ, ಈ ಫೇಸ್ ಅನ್ನು ದಾಟಬಲ್ಲೆವಾ, ಅಲ್ಲೇ ಕೊರಗ್ತಾ ನಿಲ್ಲಬಲ್ಲೆವಾ. ಅಲ್ಲಿಗೆ ನಮಗೆ ಒಂದು ಕಾಲ್ಗಟ್ಟಕ್ಕೆ ನಗು ಬರುತ್ತೆ ಗೊತ್ತಾ. ಇಂಥದಕ್ಕೆಲ್ಲ ನಾನು ಅಳ್ತಾ ಕೂತಿದ್ನ, ಇಂಥದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೂತಿದ್ನ, ಇಷ್ಟು ಅಯ್ಯೋ ಅಂತ ಅನ್ಸುತ್ತೆ ಒಂದು ಕಾಲ್ಗಟ್ಟಕ್ಕೆ. ಇದೇ ಸತ್ಯ. ಅದರಿಂದ ಮನುಷ್ಯ ಅಂದ ಮೇಲೆ ಒಂದು ಕಷ್ಟ ಅನ್ನೋದು ಬರಲೇಬೇಕು. ನದಿ ಅಂದ ಮೇಲೆ ಹರಿಯಲೇಬೇಕು. ನೆನ್ಪಿಟ್ಕೋತೀರಿ ಅಂತ ಅನ್ಕೋತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಎಲ್ಲಿ ದೀಪ ಹಚ್ಚಿದರೆ ಲಕ್ಷ್ಮೀ ಪ್ರಾಪ್ತಿ, ಎಲ್ಲೆಲ್ಲೆಲ್ಲ ನನ್ನ ತಾಯಿ ಲಕ್ಷ್ಮಿ ಇದ್ದಾಳೆ. ನಾವು ನಿತ್ಯ ದೀಪಾರಾಧನೆ ಮಾಡ್ತೇವೆ ತುಂಬಾ. ಮೊನ್ನೆ ಒಂದು ತಾಯಿ ಜೀವ ಒಂದು ಆಲಯ, ಒಂದು ಶಕ್ತಿ ಆಕೆ ದೇವಿ ಆಗ್ಬಿಟ್ಟಿದ್ದಾಳೆ. ಪುಟಾಣಿ ಮಗು ಎಷ್ಟು ಲಿಸ್ಟ್ ಮಾಡ್ಕೊ ಬಂದ್ಬಿಟ್ಟಿದೆ. ಇದನ್ನೆಲ್ಲ ನೀವು ಹೇಳ್ಬೇಕು. ಈ ಪ್ರಶ್ನೆಗಳಿಗೆಲ್ಲ ಎಲ್ಲಾರ್ಗೂ ಉತ್ತರ ದೊರಕಬೇಕು. ನನಗಿರೋ ಹಾಗೆ ಪ್ರಶ್ನೆಗಳು ಎಲ್ರಿಗೂ ಸಿಗಬೇಕು ಅನ್ನತಕ್ಕಂಥ ಭಾವಾರ್ಥದಿಂದ ಆ ಪುಟ್ಟ ತಾಯಿ ಪೂರ್ತಿ ವೈರಾಗ್ಯಕ್ಕೆ ಜಾರ್ಬಿಟ್ಟಿದ್ದಾಳೆ. 2 ವರ್ಷನೇ ಇರಬೇಕು ಅಂತ ಅನ್ಸ್ಬಿಟ್ಟಿದಂತ ಬಿಕ್ಕಿ ಬಿಕ್ಕಿ ಏನು ಮಗು ಅಂತ ಬೈದಿದ್ದಾನೆ. ಹಾಗೆಲ್ಲ ಸಾವು ನಮ್ಮದಲ್ಲ, ಅದ್ರ ಬಗ್ಗೆನೂ ಹೇಳ್ತಾನೆ. ಅದನ್ನ ವಿಶೇಷವಾಗಿ ಒಂದು ಭೀಷ್ಮರು ತುಂಬಾ ಚೆನ್ನಾಗಿ ಧರ್ಮರಾಯರಿಗೆ ಉಪದೇಶ ಮಾಡ್ತಾರೆ. ಬಿಕ್ಕಿ ಬಿಕ್ಕಿ ಹೇಳ್ತಾನೆ, ನಮ್ಮಿಂದ ಹೋಗ್ಬಿಟ್ಟೆ ಅಜ್ಜ, ನಾವು ಹೊಡೆದಾಗ್ಬಿಟ್ವಿ ಅಜ್ಜ. ಇದಕ್ಕೆಲ್ಲ ಮೂಲ ಪುರುಷ ದುರ್ಯೋಧನ. ನಾವು ಒಂಚೂರು
ಅವನೊಂದು ಚೂರು ನಮ್ಮ ಸೋದರ ಬದಲಾಗಿದ್ದಿದ್ರೆ, ಒಂದು ಚೂರು ಆಗೊಂದು ಅದ್ಭುತವಾದಂಥ ಒಂದು ಉಪಖ್ಯಾನವನ್ನ ಕೊಡ್ತಾರೆ. ಒಂದು ಪುಟ್ಟ ಕಥೆಯನ್ನ, ಗೌತಮಿ ಕಥೆಯನ್ನ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ. ಆ ತಾಯಿ ತನ್ನ ಮಗುವಿನ ಸಾವಿನ ಬಗ್ಗೆ ಆ ಪ್ರಶ್ನೆಗಳನ್ನ ಒಬ್ಬರಿಂದೊಬ್ರು ಎಷ್ಟು ಚೆನ್ನಾಗಿ ತಗೊಂಡೋಗ್ತಾಳೆ ಅಂದ್ರೆ, ಅಲ್ಲೂ ಕೂಡ ಒಬ್ಬ ಅರ್ಜುನ ಅನ್ನತಕ್ಕಂಥದ್ದು ಬರ್ತಾನೆ. ಅಂಥದ್ದೊಂದು ವಿಶೇಷ. ಭೀಷ್ಮರು ಕಡೆಯದಾಗಿ ಹೋಗೋಕ್ ಮೊದಲು ತಿಳಿಸ್ಕೊಟ್ಟಂತ ಧರ್ಮ ರಹಸ್ಯಗಳು, ಸಾವಿನ ರಹಸ್ಯಗಳು, ಬದುಕಿನ ರಹಸ್ಯಗಳು. ಸರಿ ಗದರದೆ ಇಷ್ಟೆಲ್ಲ ಇಟ್ಕೊಂಡು ಏನೋ ಮಗು ಅಂತೇಳಿ, ನೀನು ಒಳಗಡೆ ಇರೋ ಶಕ್ತಿ ನೋಡಿ ಹೆಂಗೆ ಕಂಪಿಸ್ತಿದೆ, ಹೇಗಿದ್ದಿ ನೋಡಿ, ಯಾವ ಥರ ಆಗ್ತಿದ್ದಿ ನೀನು ಅಂತಕ್ಕಂಥ. ಇದಾಗೆ ಪೆದ್ದುಗಳು ನೀವು ಇರಲಿ. ಲಕ್ಷ್ಮಿ ಎಲ್ಲೆಲ್ಲೆಲ್ಲ ದೀಪವಿಟ್ಟರೆ ಪ್ರಸನ್ನಳಾಗುತ್ತಾಳೆ. ನಮಗೇ ಗೊತ್ತಿಲ್ಲದೆ ಈ ಸಣ್ಣ ಪುಟ್ಟ ಒಂದು ಸಂಕಲ್ಪಗಳಿಂದ ಅದ್ಭುತ ಬದಲಾವಣೆಗಳನ್ನ ಮಾಡಿಕೊಳ್ಳಬಹುದು. ಸಣ್ಣ ಪುಟ್ಟದು ಬದಲಾವಣೆಗಳು. ಅಲ್ಲೊಂದು ನಿತ್ಯ ಲಕ್ಷ್ಮಿ ಪ್ರಾಪ್ತಿ ಯೋಗ ಅಂತ ಹೇಳ್ತಾರೆ. ಮುಖ್ಯವಾಗಿ ನಮ್ಮ ವೈದಿಕ ಈ ಒಂದು ಸಂಕಲ್ಪದಲ್ಲಿ ಹೇಳ್ತಾರೆ, ವಿಶೇಷವಾಗಿ ಯಾವಾಗಲೂ ಮನೆಯ ದ್ವಾರಗಳಲ್ಲಿ ದೀಪವಿರಲೇಬೇಕು. ಮನೆಯ ದ್ವಾರ ಸಂಧ್ಯಾ ಕಾಲದಲ್ಲಿ ಅಟ್ಲೀಸ್ಟ್ ಬೆಳಿಗ್ಗೆ ಆಗ್ಲಿಲ್ಲ ಎದ್ದು ಓಡೋ ರಭಸ ನಿಜ. ನಾವೆಲ್ಲ ಇವತ್ತು ಉದರ ನಿಮಿತ್ತಂ ಬಹುಕೃತ ವೇಷ ಓಡೋ ರಭಸದಲ್ಲಿ ಎಲ್ಲಿ ಬೆಳಿಗ್ಗೆ ಎದ್ದು ಸ್ನಾನ, ದೇವರು ದೀಪ, ಮನೆ ಹೊಸಲಿಗೊಂದು ದೀಪ ಹಾಕ್ತಾರೆ, ದೇವ್ರ ಮುಂದ್ಗಡೆ ಒಂದು ದೀಪ ಹಚ್ಚಿದ್ವಿ, ಓಡಿದ್ವಿ. ಅಲ್ಲೊಂದು ರಂಗೋಲಿ ಹಾಕ್ಬೇಕು, ಸ್ವಸ್ತಿಕ ಹಾಕ್ಬೇಕು, ಓಂಕಾರ ಹಾಕ್ಬೇಕು, ದೀಪ ಇಡಬೇಕು. ಈ ರೀತಿಯ ಒಂದು ಲೆಕ್ಕಾಚಾರದಿದ್ದಾವೆ. ರೈಟ್, ಆಗ್ತಿಲ್ಲ. ತಿಂಡಿ ಮಾಡಬೇಕು, ಮಕ್ಳಿಗೆ ಇಡಬೇಕು, ಯಜಮಾನ್ರಿಗೆ ಕೊಡಬೇಕು, ಹೆಂಡತಿಗೆ ನೋಡಬೇಕು, ವಯಸ್ಸಾದವ್ರು ಇದ್ದಾರೆ ಅವ್ರಿಗೊಂದು BP, ಶುಗರ್, ಟ್ಯಾಬ್ಲೆಟ್ಟು, ಇಂಜೆಕ್ಷನು, ಇನ್ಸುಲಿನ್ನು, ಥೈರಾಯ್ಡು, ಏನೇನೋ ತುಂಬ್ಕೊಬಿಟ್ಟಿದ್ದಾವೆ. ಮನೆಗಳೆಲ್ಲ ಕಾಯಿಲೆ ಆಗ್ಬಿಟ್ಟಿದೆ. ಸೊ ಎಲ್ಲಿ ಮಾಡೋದು? ರೈಟ್, ಸಂಧ್ಯಾಕಾಲ ಸಂಜೆ 7 ಗಂಟೆಗೆ ಬಂದ್ರು ಸರಿ, 8 ಗಂಟೆಗೆ ಬಂದ್ರು ಸರಿ, ಕಂಪಲ್ಸರಿ ಮನೆಯ ಮುಂದುಗಡೆ, ಮುಖ್ಯವಾಗಿ ಹೊಸಲ ಹೊರಗಡೆ ಪುಟ್ಟದಾಗಿ ಒಂದು ಜೋಡಿ ದೀಪ ಹಚ್ಚತಕ್ಕಂಥದ್ದು ಮಾಡಿ ಸದಾ ಆ ಮನೆಯಲ್ಲಿ ಲಕ್ಷ್ಮಿ ಪ್ರಾಪ್ತಿ. ಇನ್ನು ವಿಶೇಷವಾಗಿ ನಿಮಗಿನ್ನೂ ಅನುಕೂಲ ಇದೆ. ಸಂಧ್ಯಾಕಾಲ ಬೇಗ ಬಂದ್ರಿ, ಒಂದು ಶನಿವಾರ, ಒಂದು ಭಾನುವಾರ, ಈಗೆಲ್ಲ ಶನಿವಾರ ಭಾನುವಾರಗಳು ರಜಾ ಇದ್ದಾವೆ, ಕೆಲವರು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೀರಿ, ಸರಿ. ಮನೆಯ ಹತ್ತಿರವೇ ಆಲಯಗಳಿದ್ದಾವೆ, ಮನೆಯ ಬಳಿಯೇ ಆಲಯಗಳಿದ್ದಾವೆ. ಆ ಆಲಯಕ್ಕೆ ಹೋಗಿ ಹೊರಗಡೆ ಕೂಡ ಪ್ರಾಂಗಣದಲ್ಲಿ ಒಂದು ಜೋಡಿ ದೀಪ ಹಚ್ಚೋದು ಅತ್ಯಂತ ಶ್ರೇಷ್ಠ. ಆ ಭಗವಂತನಿಗೆ ಬೆಳಕಿನ ಪುಂಜ ಇಡೋದು, ಮಹಾಲಕ್ಷ್ಮಿಯೇ ಎದ್ದು ಬರ್ತಾಳಂತೆ. ವೈದಿಕವಾಗಿ ಹೇಳ್ತಾರೆ, ಆಲಯದಲ್ಲಿ ಹಚ್ಚುವ ದೀಪ 7 ತಲೆಮಾರುಗಳನ್ನ ಕಾಪಾಡುತ್ತದೆ ಅಂತ. ಇವತ್ತೆಲ್ಲಿ ನಮ್ಮ ಸುತ್ತಮುತ್ತ ಆಲಯಗಳ ಹತ್ರ ಹೋಗಿ ನೋಡಿ, ಯಾರಾದರೂ ಅಲ್ಲಿ ಗಣೇಶೋತ್ಸವ ಬಂತು, ತಗೋ ಕುಡಿದು ಬಿಟ್ಟು ಬಂದು ಡಂಟನಕ ಅಂತ ಡ್ಯಾನ್ಸ್ ಆಡೋದಷ್ಟೇ. ದೊಡ್ಡದು ಮ್ಯೂಸಿಕ್ದು ತಂದಿಟ್ಟು ಊರೆಲ್ಲ ಸೌಂಡು, ಶಬ್ದ ಮಾಲಿನ್ಯ ಮಾಡಿ ಹಾಳು ಮಾಡಿರೋದಷ್ಟೇ. ಅಷ್ಟೇ. ಯಾವುದೋ ಪ್ರವಚನಗಳಿಲ್ಲ, ವೇದಾಧ್ಯಯನಗಳಿಲ್ಲ, ದೇವರ ಆ ಒಂದು ಹರಿಕತೆ, ಪುರಾಣ, ಪ್ರವಚನಗಳ ಈ ಮಾಲಿಕೆ ಇಲ್ಲ. ಈ ರೀತಿ ಆಗ್ಬಿಟ್ಟಿದೆ ಮಕ್ಕಳೇ. ಇನ್ನು ಎಲ್ಲಿ ಆಲಯಗಳೆಲ್ಲ ಶಕ್ತಿ ಬರುತ್ತೆ? ನೀವು ಸಂಜೆ ಬೇಗ ಬಂದಿರೋ ಒಂದು ಆಲಯದ ಹತ್ರ ಕೂಡ ಒಂದು ಜೋಡಿ ದೀಪ, ನಿಂಬೆಹಣ್ಣಿನ ದೀಪನೋ ಮಣ್ಣಿನ ದೀಪನೋ ಹಚ್ಚಿ, ದೇವಾಲಯಗಳಲ್ಲಿ ಹಚ್ಚುವ ಆ ಒಂದು ದೀಪಾರಾಧನೆಯು ಕೂಡ ಅತ್ಯಂತ ಶ್ರೇಷ್ಠ ಪ್ರಭಾವವನ್ನು ಕೊಡುತ್ತೆ. ಇನ್ನು ಕಂಬಗಳು, ಗರುಡಗಂಬ ಇರುತ್ತೆ, ಗೋಪುರ ಇರುತ್ತೆ, ವಿಶೇಷವಾಗಿ ದೇವಾಲಯದ ಶಿಖರ ಇರುತ್ತೆ, ಹಚ್ಚತಕ್ಕಂಥದ್ದು ಮಾಡಿ. ಅಲ್ಲೂ ಕೂಡ ಅಣುವಿನಲ್ಲಿಯೂ ಭಗವಂತನಿದ್ದಾನೆ. ತುಂಬಾ ಜನ ಹೇಳ್ತಾರೆ, ಎಲ್ಲಿದ್ದಾನೆ ಭಗವಂತ? ನಿಮ್ಮ ಒಳಗಡೆನೆ ಇದ್ದಾನೆ. ನಿಮ್ಮ ಅಮ್ಮ ಅಪ್ಪನೇ ಭಗವಂತ ಕಂಡ್ರು ಪೆದ್ದುಗಳ. ಅವರಿಗಿಂತ ದೇವರ? ನಿಮಗೆ ಅನ್ನ ಕೊಟ್ಟವ್ರು ಯಾರು? ಅವರೇ. ನಿಮಗೆ ಬುದ್ಧಿ ಹೇಳಿದವ್ರು ಯಾರು? ಅವರೇ. ಜ್ಞಾನದಾತರಾಗಿ ನಿಂತವ್ರು ಯಾರು? ಅವರೇ. ಅನ್ನದಾತರಾಗಿ ನಿಂತವ್ರು ಯಾರು? ಅವರೇ. ಬುದ್ಧಿದಾತರಾಗಿ ನಿಂತವ್ರು ಯಾರು? ಅವರೇ. ಶಕ್ತಿದಾತರಾಗಿ ನಿಂತವ್ರು ಯಾರು? ಅವರೇ. ಜ್ಞಾನದಾತರಾಗಿ ನಿಂತವ್ರು ಯಾರೇ?
ಅವರೇ. ವ್ಯವಹಾರಗಳನ್ನು ಕಲಿಸಿದವರು ಮೊದಲಿಗೆ ಯಾರು? ಅವರೇ. ಯಾವುದು ಸರಿ ತಪ್ಪು ಅಂತ ಕಲಿಸಿದವ್ರು ಯಾರು? ಅವರೇ. ಎಲ್ಲಿ ಹೋಗ್ಬೇಕು ಹೋಗ್ಬಾರ್ದು ಅಂತ ಕಲಿಸಿದವ್ರು ಯಾರು? ಅವರೇ. ಹೌದಲ್ವಾ? ಇದು ತಿಳ್ಕೊಳ್ಳೋದೇ ಇಲ್ಲ. ಎಲ್ಲಿದ್ದಾನೆ ದೇವರು? ಯಾವ ದೇವರು? ದೇವರಿಲ್ಲದ ನಾವಿಲ್ವಲ್ಲ. ಈ ಗಾಳಿ ನಿಟ್ಟವ್ರು ಯಾರು? ಬೇಡ ನನಗೆ, ಗಾಳಿ ಬಂದ್ ಮಾಡಿ ನೋಡೋಣ. ಈ ನದಿಗಳನ್ನಿಟ್ಟವ್ರು ಯಾರು? ಸಮುದ್ರಗಳನ್ನಿಟ್ಟವ್ರು ಯಾರು? ನೀವು ನೋಡಿ, ಮಂಗಳೂರು ಹತ್ರ ಯಾವತ್ತಾದ್ರೂ ಕೇಳಿದೀರ ಸಮುದ್ರ ಉಕ್ಕಿ ಮಂಗಳೂರನ್ನು ಮುಳುಗಿಸಿದೆ ಅರ್ಧ ಭಾಗ? ಕೇರಳ ಪ್ರಾಂತ್ಯ ನಮ್ಮ ಭಾರತಕ್ಕೆ ಅಪರೂಪ, ಕೇಳೇ ಇಲ್ಲ ಎಲ್ಲೂ ನಾವು. ನಮ್ಮ ಭಾರತಕ್ಕೆ ಬೇರೆ ಊರುಗಳೆಲ್ಲ ಸುನಾಮಿಗಳು ಅಪ್ಪಳಿಸಿದಾವೆ. ಈ ಇಂಡೋನೇಷ್ಯಾ, ಮಲೇಷ್ಯಾ, ಅದು ಇದು ಅಂತ ಯಾವಾಗ್ಲೂ ಒಮ್ಮೆ ಆದಂಥದ್ದು. ಇರ್ರಿ, ಅಲ್ಲೂ ಕೂಡ ತುಂಬಾ ದೊಡ್ಡದಾದಂತ ಆಘಾತ ಆಗದ ಹಾಗೆ ಸಮುದ್ರ ದೇವ ಕಾಪಾಡದ. ಇಲ್ಲವೇ ಎಲ್ಲ ನಮಗೆ ದೇವ್ರ ಮೇಲೆ ನಂಬಿಕೆ ಎಲ್ಲ ಬಿಡಪ್ಪ. ಗಾಳಿ, ಈ ಬೆಳಕು, ಈ ಜೀವ ಇಟ್ಟಿರೋದು ಯಾರು ನಡೆಸ್ತಿದ್ದಾನೆ ಇದ್ರ ಒಳಗಡೆ ನಮ್ಮನ್ನ? ಈಗಂದ್ರೆ ತಗೊಂಡು ಹೋಗ್ತಾನಲ್ಲಪ್ಪ. ಇರ್ಲಿ. ಸೊ ಅದರಿಂದ ದೇವಾಲಯಗಳು, ಶಿಖರಗಳು, ಗೋಪುರಗಳಲ್ಲಿ ಒಂದು ದೀಪ ಹಚ್ಚೋದು ಇನ್ನಷ್ಟು ಶ್ರೇಷ್ಠ. ಕೇಳ್ಕೊಳ್ಳಿ. ಹತ್ರದಲ್ಲಿ ಆಲಯಗಳಿದ್ರೆ ಮಾತಾಡಿ, ಅರ್ಚಕರ ಹತ್ರ, ದೇವಸ್ಥಾನದ ವ್ಯವಸ್ಥೆ ಅಲ್ಲಿ ಇರತಕ್ಕಂಥವ್ರ ಹತ್ರ ಕೇಳ್ಕೊಳ್ಳಿ. ಗೋಪುರಗಳಲ್ಲಿ ನಾವೊಂದು ದೀಪ ಹಚ್ಬೋದಾ? ನೋಡಿ, ನೀವೇ ಹಚ್ಬಿಡಿ, ನಾವೊಂದಷ್ಟು ಎಣ್ಣೆ ತರ್ತೀವಿ. ಹಚ್ಚಬೇಕು. ದೀಪ ದರ್ಶನಂ 1000 ದೈವ ದರ್ಶನ. ತುಂಬಾ ಜನ ಗೊತ್ತಿಲ್ಲ, ಒಂದು ದೀಪ ದರ್ಶನ ಸಾವಿರಾರು ದೈವಗಳನ್ನ ಆ ದೀಪದಲ್ಲಿ ನೋಡಬಹುದು ಅನ್ನತಕ್ಕಂಥದ್ದು. ಅಲ್ಲೊಂದು ಆ ಊರಿಗೊಂದು ಚೈತನ್ಯವಿದೆ ಅಂತ, ಆ ಊರಿನಲ್ಲಿ ಒಂದು ಶಕ್ತಿ ಇದೆ ಅನ್ನತಕ್ಕಂಥದ್ದು. ಬಿಡಲ್ಲ, ಯಾವುದೇ ಕೆಟ್ಟದ್ದನ್ನ ಆಗದ ಹಾಗೆ ತಡೆಯುತ್ತೆ. ಅದಕ್ಕೆ ಗೋಪುರದ ಮೇಲಿರತಕ್ಕಂಥ ಕಳಶಗಳಿಗೆ ಕುಂಭಾಭಿಷೇಕ ಮಾಡತಕ್ಕಂಥ ಪ್ರತಿ 12 ವರ್ಷಕ್ಕೆ ಮಾಡ್ತಾರೆ. ಕೆಲವು ಪ್ರತಿ ವರ್ಷ ಮಾಡ್ತಾರೆ, ಆದರೂ 12 ವರ್ಷಕ್ಕೊಮ್ಮೆ ಕುಂಭಾಭಿಷೇಕ ಆಗುತ್ತೆ. ಹಾಗೆಯೇ ವಿಶೇಷವಾಗಿ ನಮ್ಮ ಮನೆಯ ಅಂಗಳ, ವರಾಂಡ, ಕಾಂಪೌಂಡ್ ಇದೆಯಲ್ಲ, ಅಲ್ಲೆಲ್ಲ ಪುಟ್ಟ ಪುಟ್ಟ ದೀಪಗಳು. ನೆಗೆಟಿವ್ಸ್ ಬರಲ್ಲ ಮಕ್ಕಳ. ಅಲ್ಲೊಂದು ದೀಪ ಉರಿತಿದೆ ಅಂದ್ರೆ ಕಳ್ಳನೇ ಬರಲ್ಲ. ಲೈಟ್ ಉರಿತಿದೆ ಅಂದ್ರೆ ಅವನು ಯೋಚನೆ ಮಾಡ್ತಾನೆ. ಒಬ್ಬ ಸಾಮಾನ್ಯ ಕಳ್ಳನ ಪ್ರಚೋದನೆಯಲ್ಲಿಯೇ ಇಷ್ಟಿರಬೇಕಾದರೆ, ಏನೋ ಇದಪ್ಪ ಅಲ್ಲಿ ದೀಪ ಉರಿತಿದೆ, ನಾವ್ಯಾಕೋ, ಇನ್ನು ನಮಗೇ ಗೊತ್ತಿಲ್ಲದೆ ಒಂದು ದುಷ್ಟ ಗ್ರಹ ಬಾಧೆಗಳು ಕೆಲವೊಂದಿರ್ತವೆ. ನೀವು ನಿತ್ಯ ಹಚ್ತಾ ಬನ್ನಿ, ಆ ಮನೆಯಲ್ಲಿ ಆಗತಕ್ಕಂಥ ಆರ್ಭಟ, ರಭಸ, ಗಲಾಟೆ, ಜಗಳ ಇವುಗಳು ನಿಮಗೆ ಕಡಿಮೆ ಆಗ್ಲಿಲ್ಲ ಅಂದ್ರೆ ನೋಡಿ, ಒಂದು 7 ದೀಪ, ಒಂದು 11 ದೀಪ ಈ ರೀತಿ ಹಚ್ತಾ ಬನ್ನಿ. ಅದು ಬೆಸ ಸಂಖ್ಯೆಯಲ್ಲಿ ಹಚ್ಚಿದ್ರೆ ತುಂಬಾ ಒಳ್ಳೇದು. 3, 5, 7, 11 ತುಂಬಾ ಜನಕ್ಕೆ ಗೊತ್ತಿಲ್ಲ. ಅಲ್ಲೊಂದು ಧೂಪ, ಗಂಧದ ಕಡ್ಡಿ, ತುಳಸಿ ಕಟ್ಟೆ ಹತ್ರ ಒಂದು ದೀಪ. ನೀವು ನೋಡಿ, ನೀವು ಹಚ್ಚಿ 42 ದಿನ, 48 ದಿನ ಯಾವ ಮನೇಲಿ ಅಶಾಂತಿ ಅನ್ಸುತ್ತೋ, ಜಗಳ ಅನ್ಸುತ್ತೋ, ಸಂಧ್ಯಾ ಕಾಲಕ್ಕೆಲ್ಲ ಕೈಕಾಲು ಶುಭ್ರ ಮಾಡಿಕೊಂಡು ದೇವ್ರ ಮನೇಲಿ ಒಂದು ದೀಪ ಹಚ್ಚಿ ಈ ತರ ಮಾಡ್ತಾ ಬನ್ನಿ. ಆ ಮನೆಯಲ್ಲಿ ಎಂಥದ್ದೇ ಅಶುದ್ಧ ವಾತಾವರಣ ಇದ್ದರೂ, ಅಶಾಂತಿ ವಾತಾವರಣ ಇದ್ದರೂ ಆ ತಾಯಿ ಜಗನ್ಮಾತೆ ದೂರ ಮಾಡುತ್ತಾಳೆ. ಖಂಡಿತ ಇದೆ ದೀಪಗಳೆಲ್ಲ ಅಂಥದ್ದೊಂದು ನಾನೇ ಅನುಭವಿಸಿದ್ದೇನೆ. ನನ್ನ ತಾಯಿ ಜೀವ ಮನೆಗೆ ಹೋದಾಗ ಆ ಒಂದು ತುಳಸಿ ಗಿಡ, ಆ ಕಟ್ಟೆ, ಆ ವರಾಂಡ ಹಿಂಗೆ ಹಚ್ಚಿದ್ರೆ ಆ ಧೂಪ ಸಂಜೆ ಹೋದಾಗ ಒಂದೊಂದು ಸಮಯ, ರಾತ್ರಿ ಒಂದೊಂದು ಸಮಯ 10 ಗಂಟೆ ಆಗ್ಬಿಟ್ಟಿರುತ್ತೆ, 11 ಆಗಿರುತ್ತೆ, 12 ಆಗಿರುತ್ತೆ, ಉರಿತಾ ಇರುತ್ತೆ. ಹೋದಾಗ ಅದು ಹೇಗೆ ಅನ್ನಿಸ್ಬಿಡುತ್ತೆ ಅಂದ್ರೆ ದೇವಸ್ಥಾನಕ್ಕೆ ಬಂದಾಗೆ, ಯಾವ ಭಾವವೂ ಇಲ್ಲದ ಹಾಗೆ, ತುಂಬ ಸಮಾಧಾನ. ಎಂಥ ನೆಗೆಟಿವ್, ಕೋಪ, ಸಿಟ್ಟು, ಬೇಸರ, ದುಃಖ, ಅವಮಾನ, ಏನು ಸಾಲದ ಬಾಧೆ, ಅವ್ರದ್ದು ಇವ್ರದ್ದು ಇನ್ನೊಂದು ಏನೇ ಇದ್ರೂ ಕೂಡ ನಾವು ಮರೆತು ಬಿಡುತ್ತೇವೆ. ಅಂಥದ್ದೊಂದು ಪವಾಡ ನಡೆಯುತ್ತೆ, ಅಂಥದ್ದೊಂದು ಪವಾಡ ನಡೆಯುತ್ತೆ. ಇನ್ನು ಪುರಾಣ ಪ್ರವಚನ ನಡೆಯತಕ್ಕಂಥ ಸ್ಥಳಗಳು, ಹಾಗೆಯೇ ಗೋವಿನ ಹಟ್ಟಿ, ಎಲ್ಲಿ ಗೋವುಗಳಿದ್ದಾವೋ ಅಲ್ಲೂ ದೀಪ ಹಚ್ಚಬಹುದು. ಗೋಶಾಲೆ ಇದೆ, ಅಲ್ಲಿ ಗೋವುಗಳಿದೆ, ಸದಾ ಒಂದು ದೀಪ ಉರಿಯೋ ಥರ ಅಲ್ಲೊಂದು ನೋಡ್ಕೊಳ್ಳಿ. ಗೋವುಗಳನ್ನ, ರಾಸುಗಳನ್ನ ಕತ್ಲಲ್ಲಿರಬಾರ್ದು, ಅಲ್ಲೇ ಇರೋದು ಲಕ್ಷ್ಮಿ. ಅಲ್ಲೊಂದು ಪುಟ್ಟ ದೀಪ ಉರಿತಿರೋ ಹಾಗೆ ನೋಡ್ಕೊಳ್ಳಿ.
ನೋಡಿ ನೀವು. ಹಾಗೆಯೇ ವೇದಾಧ್ಯಯನ ನಡೆಯತಕ್ಕಂಥ ಸ್ಥಳಗಳು, ಕೆಲವೊಂದು ದೇವಸ್ಥಾನಗಳಲ್ಲಿ ಆಗಾಗ ವೇದಾಧ್ಯಯನ ಪಾಠಶಾಲೆಗಳು ನಡೆಸ್ತಿರ್ತಾರೆ. ವಾರಕ್ಕೊಮ್ಮೆ, 15 ದಿನಕ್ಕೊಮ್ಮೆ, ಕೆಲವು ಕಡೆಗಳಲ್ಲಂತೂ ನಿತ್ಯ ವೇದಾಧ್ಯಯನ ನಡೀತಿರುತ್ತೆ. ನಮ್ಮ ಸಂಸ್ಕಾರಗಳ ಬಗ್ಗೆ, ವೇದಗಳ ಬಗ್ಗೆ, ಉಪನಿಷತ್ತುಗಳ ಬಗ್ಗೆ, ಪುರಾಣಗಳ ಬಗ್ಗೆ ಪ್ರವಚನಗಳು, ಈ ರೀತಿ ಹರಿಕಥಾ ಮಾಲಿಕೆಗಳು ಈ ತರ ಬಂದು, ಗುರುರಾಜಲ್ ನಾಯ್ಡು ಅಂತೆ ಬೇರೆ ಬೇರೆ ಮಹಾ ಹರಿಕಥಾ ಉಪನ್ಯಾಸಕರಿದ್ರಪ್ಪ, ಇದ್ರು. ಒಬ್ಬಿಬ್ಬರಲ್ಲ, ಅಂತಿಂತ ಬರಲ್ಲ. ನಾವೆಲ್ಲ ಕೇಳೋಕೆ ಹಾಗೆಯೇ ಕಾಯ್ತಿದ್ವಿ. ನಾವು ಪುಟ್ಟ ಮಕ್ಕಳಿದ್ದಾಗ ನಮ್ಮ ದೇವಸ್ಥಾನಕ್ಕೆ ಕರೆಸೋರು. ಹೀಗೆ ಕೂತ್ಕೊಂಡು ಶನೇಶ್ವರನ ಕಥೆಯಂತೆ, ನಳದಮಯಂತಿ ಕಥೆಯಂತೆ, ಕೃಷ್ಣಾರ್ಜುನ ಯುದ್ಧವಂತೆ, ಏನೇನು ಮಾಡೋರು ನಮಗೆ. ಬಟ್ಟಿ ವಿಕ್ರಮಾರ್ಕನ ಕಥೆಯಂತೆ. ನಮ್ಮಲ್ಲಿ ಆ ಥರದೊಂದು ಭಕ್ತಿ. ಕಷ್ಟ ಬಂದ್ರೆ ಯಾವ ಥರ ಇರುತ್ತೆ, ಜೂಜುಗೋದ್ರೆ ಯಾವ ಥರ ಇರುತ್ತೆ, ಎಲ್ಲ ತಿಳಿಸ್ಕೊಳ್ಳೋಕೆ ಈ ರೀತಿ ಮಾಡ್ತಿದ್ರು. ಇವತ್ತಿಲ್ಲ. ಸೊ ಅಂಥದ್ದೊಂದು ನಿಮ್ಮ ಆಲಯ ಪ್ರಾಂಗಣ ಅನ್ನತಕ್ಕಂಥದ್ದಿರುತ್ತೆ. ಅಲ್ಲೂ ದೀಪಗಳು ಹಚ್ಚತಕ್ಕಂಥದ್ದು ಲಕ್ಷ್ಮೀ ಪ್ರಾಪ್ತಿ. ಅತಿ ವಿಶೇಷವಾಗಿ ಅಶ್ವತ್ಥವನ, ಅಶ್ವತ್ಥ ಕಟ್ಟೆ ಇದೆ, ನಾಗರ ಕಟ್ಟೆ ಇದೆ. ಹೋಗಿ. ಕೆಲವು ಕಡೆಗಳಲ್ಲಿ ಸ್ತ್ರೀಯರಿಗೆ ಪ್ರವೇಶವಿಲ್ಲ. ಮನೆ ಯಜಮಾನರನ್ನ ಕಳಿಸಿ ಅಲ್ಲೊಂದು ದೀಪ ಹಚ್ಚಿಸಿ, ನೀವು ಒಂದು ಸಂಕಲ್ಪ ಮಾಡ್ಕೊಂಡು ದೀಪ ಹಚ್ತಾ ಬನ್ನಿ. ತುಂಬಾ ಜನ ಏನ್ ಗೊತ್ತೇ ಹೇಳೋದು, ನಾನು ನೋಡ್ತಿರ್ತೇನೆ, ತುಂಬಾ ಸಂಕಟ. ಎಷ್ಟು ದಿನ ಪರಿಹಾರ ಮಾಡ್ಬೇಕು, ಎಷ್ಟು ದಿನ ದೀಪ ಹಚ್ಬೇಕು ಅಂತಾರೆ. ನಿಮ್ಮ ಮನೆ ಬಂಗಾರ ಆಗೋಗ ಎಷ್ಟು ದಿನ ಬ್ರಷ್ ಮಾಡ್ತೀರಾ, ಎಷ್ಟು ದಿನ ಬಟ್ಟೆ ಹಾಕ್ತೀರಾ, ಎಷ್ಟು ದಿನ ಸ್ನಾನ ಮಾಡ್ತೀರಾ, ಎಷ್ಟು ದಿನ. ಅದಕ್ಕೂ ಬೇಜಾರಾಯ್ತು, ತಿನ್ನೋದು ನಿಲ್ಸೋಣ ನೋಡೋಣ. ದಿನ ಏಕಾದಶಿ ಮಾಡಿಬಿಡಿ ನೋಡೋಣ. ಸ್ನಾನ ಮಾಡದೆ 3 ದಿನ ಇದ್ದು ಬಿಡಿ ನೋಡೋಣ. ಕೆಲ್ಸಕ್ಕೆ ಹೋಗದೆ 3 ದಿನ ಇದ್ದು ಬಿಡಿ. ಇವೆಲ್ಲ ತಪಸ್ಸುಗಳು, ಧ್ಯಾನಗಳು. ಇದು ಏನು ವೈದಿಕ ನಡಿಬೇಕು, ನಡೀತಲೇ ಇರ್ಲಿ. ಒಳ್ಳೇದಾಗಿದ್ದ ತಕ್ಷಣ ಬಿಟ್ಬಿಡೋದು, ಆ ಕಾರ್ಯ ಆಗಿದ ತಕ್ಷಣ ಬಿಟ್ಬಿಡೋದು. ಒಂದು ಹುಡುಗ ಮೊನ್ನೆ ಬರ್ತಾನೆ, ನೀವು ನಂಬಲ್ಲ ಮಕ್ಕಳೇ, ಇದೇ 10 ವರ್ಷದ ಹಿಂದ್ಗಡೆ 10,000 ಸಂಬಳ. ಆಗ್ಲೂ ಅಂತ ಕಂಪನ ಭಯ ಆತಂಕ ನಾನು ನೋಡ್ಲಿಲ್ಲ. ಈಗ ಬರ್ತಾನೆ ಪುಟ್ಟ ಮಗು, ಬಿಕ್ಕಿ ಬಿಕ್ಕಿ ಅಳ್ತಾನೆ. 1,60,000 ಸಂಬಳ, 16x ಸಂಬಳ. ಏನೋ ಭೀತಿ ಗುರುಜಿ, ನನಗೆ ಹಿಂಗ್ ಮಾಡ್ಬಿಟ್ಟು ಗುರುಜಿ, ಕೆಲಸದಲ್ಲಿ ದೇ ವುಡ್ ಬಿನ್ ಗಿವನ್. 10,000 ರೂಪಾಯಿ ತಗೊಳ್ಳೋವಾಗ ನೀನು ಅದನ್ನ ಯೋಚನೆ ಮಾಡಿದೀಯಾ? ಇಷ್ಟೇ ಕೇಳಿದ್ ನಾನು ಈ ಎತ್ತರಕ್ಕೆ ಹೋಗ್ತೀನಿ, ಈ ಸ್ಥಾನಕ್ಕೆ ಹೋಗ್ತೀನಿ, ಈಗ ಈ ಪ್ರಮೋಷನ್ ಮಿಸ್. ಏನ್ ಮಗು ಮಾಡ್ತಿದ್ದಿ? ನೀನು ಬಂದಾಗ ನೆನಪಿದೆಯಾ ಎಷ್ಟು ಸಂಬಳ ನನಗಿತ್ತು? ಯಸ್ ಗುರುಜಿ, ಐ ವಾಸ್ ಡ್ರಾಯಿಂಗ್ 10,000. ಆವತ್ತಿ ನೋವಿತ್ತ, ಈ ಸಂಕಟ ಇತ್ತ, ಈ ಆತಂಕ ಇತ್ತು, ಕೊಂಡಿತ್ತು ಎಲ್ಲ ಗುರುಜಿ. ನೋಡಿ, ಇದೆ. ನಾವು ಎತ್ತರಕ್ಕೆ ಹೋದಷ್ಟು ಬಿದ್ದು ಬಿಡ್ತೇವೆ, ಕಳ್ಕೊಬಿಡ್ತೇವೆ. ಇನ್ನೊಂದು ಎತ್ತರ ಬೇಕಿತ್ತು, ಯಾವ ಎತ್ತರನೂ ಇಲ್ಲ ಮಕ್ಕಳ. ಎತ್ತರಕ್ಕೇರದಷ್ಟು ಬೀಳೋ ನೋವು ನಿಮಗೆ ಗೊತ್ತಿಲ್ಲ. ಅದನ್ನ ನಾನು ಅನುಭವಿಸ್ತಿದ್ದೇನೆ, ಅವತ್ತು ನನಗೆ ಮಾತ್ರ ಗೊತ್ತು. ಎತ್ತರಕ್ಕೇ ಹೋಗ್ಬಾರ್ದು ಅನ್ಸುತ್ತೆ, ತುಂಬಾ ಎತ್ತರ. ಅದಕ್ಕೆ ನಾನು ಎಲ್ಲೂ ಹೋಗಲ್ಲ, ತುಂಬಾ ವಿಚಾರಗಳಿಂದ ದೂರ ಇರ್ತೇನೆ. ನನ್ನ ಮನೆಯ ಫಂಕ್ಷನ್ಗಳಿಗೆ ಹೋಗಲ್ಲ, ನನ್ನ ಕುಟುಂಬದ ಫಂಕ್ಷನ್ಗಳಿಗೆ ಹೋಗಲ್ಲ. ಈ ರೀತಿ ಕಾಣಿಸ್ಕೋಬಾರ್ದು, ಹೇಳ್ಕೋಬಾರ್ದು, ತೋರಿಸ್ಕೋಬಾರ್ದು. ನನ್ನ ಗುರುಗಳು ಹೇಳಿದ್ದು, ತೋರಿಸ್ಕೋಬಾರ್ದು, ಗೊತ್ತಾಗಬಾರ್ದು, ನನ್ನ ಮಾತು ಕೇಳು. ಎಡಗೈಯಿಂದ ಕೊಟ್ಟಿದ್ದು ಬಲಗೈಗೂ ಗೊತ್ತಾಗಬಾರ್ದು ಕಣೋ ಅನ್ನತಕ್ಕಂಥದ್ದು. ಅದರಿಂದ ದಯಮಾಡಿ ಅಶ್ವತ್ಥ ಕಟ್ಟೆ ಇದೆ, ನಾಗರ ಕಟ್ಟೆ ಇದೆ, ಧಾತ್ರಿವನ, ನೇರಳೆ ಗಿಡ, ನೆಲ್ಲಿ ಚೆಟ್ಟು ಇದ್ರೆ ಅಲ್ಲೊಂದು ಪುಟ್ಟದಾಗಿ ದೀಪ ಹಚ್ತಾ ಬನ್ನಿ. ಲಕ್ಷ್ಮಿ ಸದಾ ಪ್ರಾಪ್ತಿ. ಅಲ್ಲೊಂದು ಮಠವಿದೆ, ಧಾರ್ಮಿಕ ಸಂಸ್ಥೆ ಇದೆ, ಮಠ. ಅಲ್ಲೂ ಒಂದು ಪುಟ್ಟದಾಗಿ ಜೋಡಿ ದೀಪ ಹಚ್ಚಿ ಬರತಕ್ಕಂಥದ್ದು ಮಾಡಿ. ಗುರುವಿಲ್ಲದಿದ್ದರೇನಂತೆ ಅವರ ಆತ್ಮವಿದೆಯಲ್ಲ, ಅವರಿದ್ದ ಆ ಸ್ಥಳ ಓಡಾಡ್ತಿದೆಯಲ್ಲ ಶಕ್ತಿ. ಇದನ್ನ ಮಾಡಿ, ಅದ್ಭುತ ಆಗುತ್ತೆ. ಈ ಎಲ್ಲಾ ಸ್ಥಳಗಳಲ್ಲಿಯೂ ಲಕ್ಷ್ಮಿ ನೆಲೆಸಿರುತ್ತಾಳೆ. ಎಸ್, ಈ ಎಲ್ಲಾ ಸ್ಥಳಗಳಲ್ಲೂ. ತಪ್ಪಬೇಡಿ ಮಕ್ಕಳೇ, ನಮ್ಮ ವೈದಿಕನ್ ನಾವು ಯಾಕೆ ಬಿಟ್ಕೊಡ್ಬೇಕು? ನೀವು ಮಾಡಿ. ಅದಕ್ಕೆ ನಮ್ಮ ಹಿರಿಯರು ದುಡ್ಡಿತ್ತೋ ಇಲ್ಲವೋ ನೀವು ಕೇಳ್ತೀರಲ್ವ, ನೆಮ್ಮದಿ ಬೇಕು, ನೆಮ್ಮದಿ ಬೇಕು, ಸುಖ ಬೇಕು, ಶಾಂತಿ ಬೇಕು, ಸಮಾಧಾನ ಬೇಕು ಅನ್ನತಕ್ಕಂಥದ್ದು ಕೇಳ್ತಿರಲ್ರೋ ಅಮ್ಮಂದಿರ. ಇಲ್ಲೆಲ್ಲ ಹಚ್ತಾ ಬನ್ನಿ, ಪರಮಾನಂದಂ. ನನ್ನ ಮನೆಯಲ್ಲೇ ಆಗಿದೆ. ತಾಯಿ ಜೀವ ಅದು ಮಣ್ಣು ಮೇಲೆಲ್ಲ ಹಚ್ಚಿ, ಅಲ್ಲೊಂದು ರಂಗೋಲಿ ಹಾಕಿ,
ಆ ದೀಪಗಳು ನೋಡ್ತಿದ್ದಾಗೆ ಅಯ್ಯೋ ಎಲ್ಲ ಕಳ್ಕೊಬಿಟ್ಟಿರ್ತಾನೆ ನಾನು. ವಾಟ್ ಎ ಬ್ಯೂಟಿ ಅಂತ. ಇಲ್ಲೊಂದಷ್ಟು ಅರ್ಶಿನ ಹಚ್ಚಿ ಆ ಪುಟ್ಟ ಮಗು ಅದು ತುರುಬು ಕಟ್ಟಿ, ಇಲ್ಲೊಂದು ಹೂವು ಇಟ್ಟು, ಇಲ್ಲೊಂದು ಕುಂಕುಮ ಇಟ್ಟು, ಅಲ್ಲೊಂದು ಕಾಡಿಗೆ ಇಟ್ಟು, ಕೈಗೊಂದು ಮೆಹಂದಿ ಹಾಕಿ, ಕಾಲಲ್ಲಿ ಕಾಲ್ಗೆಜ್ಜೆ ಚಿಕ್ಕದಾಗಿ ಸದ್ದು ಬರ್ದಾಗಿ, ಆ ಪುಟ್ಟ ಸೀರೆ ಹುಟ್ಟು, ಅಮ್ಮ ಕೊಟ್ಟ ಸೀರೆ ಎಲ್ಲ ಓಡಾಡ್ಕೊಂಡು ಏನೋ ಒಂದಷ್ಟು ಚಿಕ್ಕ ನೈವೇದ್ಯ. ಎಂಥ ಬೇಸರ ಇದ್ರು, ಎಂಥ ದುಃಖ ಇದ್ರು, ಎಂಥ ಸಂಕಟ ಇದ್ರು ನೀವು ನಂಬಲ್ಲ, ನಾನು ಮರೆತು ಆನಂದ ಅನುಭವಿಸಿದ್ದೇನೆ. ಇದೇ ಪರಮಾತ್ಮ. ನಾನು ಇವತ್ತು ಹೇಳ್ತೀನಲ್ವಾ, ನಾನು ಬದುಕಿದ್ದೇನೆ ಅನ್ನುವುದಕ್ಕೆ ಸಾಕ್ಷಿ ನನ್ನ ಧರ್ಮಪತ್ನಿಯ ಕುತ್ತಿಗೆಯಲ್ಲಿರ್ತಕ್ಕಂಥ ಕರಿಮಣಿಯೇ ಸಾಕ್ಷಿ. ಅಷ್ಟೇ ಹೇಳಬಲ್ಲೆ, ಅಷ್ಟೇ. ರವಿ ಇಲ್ಲ ಯಾವತ್ತೋ, ಇದ್ದಾನೆ ಅಂದರೆ ಇವತ್ತಿಗೂ ಆಕೆಯ ಮಾಂಗಲ್ಯವೇ ಸಾಕ್ಷಿ. ಪುಟಾಣಿ ಮಗು, ಪುಟ್ಟು ಮಗುವೆ. ಹಾಗಾಗಿ ಇರ್ತವೆ ಪುಟ್ಟದಾಗಿ ನನ್ನಿಂದಲೇ. ಮಾರನೇ ದಿನ ಹೋಗಿ ನಾನೇ ಮಾತಾಡ್ಸೋದು, ಇರ್ಲಿ ಇಲ್ದೇ ಇರ್ಲಿ ಮೆಲ್ಲಿಗೆ ಇಲ್ಲ ಆಕೆ ಆದ್ರೂ ಮಾತಾಡ್ಸ್ಬಿಡುತ್ತೆ. ಇಬ್ರು ಬಿದ್ದು ನಗ್ತಿರ್ತೀವಿ ಮೂರನೇ ದಿನಕ್ಕೆ, ಎಂತ ಸಣ್ಣ ವಿಚಾರಕ್ಕೆ ಅಂತ. ಕಾರಣ ಈ ದೀಪಾರಾಧನೆಯಿಂದ ಇದ್ದಂತ ಎಷ್ಟೋ ಕತ್ತಲಿನಂತ ಸಮಸ್ಯೆಗಳು ದೂರ ಆಗಿದ್ದಾವೆ. ನಾವು ಚೆನ್ನಾಗಿದ್ದೇವೆ, ಸುಖವಾಗಿದ್ದೇವೆ, ಶಾಂತಿಯಿಂದ ಇದ್ದೇವೆ, ನೆಮ್ಮದಿಯಿಂದ ಇದ್ದೇವೆ. ನಿಮಗೂ ಆ ಸೌಭಾಗ್ಯ ಸಿಗಲಿ ಅಂತ ಹೇಳ್ತಿದ್ದಾನೆ. ಮಾಡ್ಕೋತೀರಿ ಅಂತ ಅನ್ಕೋತಾನೆ. ಒಳ್ಳೇದಾಗ್ಲಿ. ಇನ್ನಷ್ಟು ಮಾಹಿತಿಯೊಂದಿಗೆ ವಾಪಸ್ ಬರೋಣ. ಒಂದು ಪುಟ್ಟ ವಿರಾಮ ತಗೊಂಡು ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮೃಗಶಿರಾ ನಕ್ಷತ್ರ ವಿಶೇಷವಾಗಿ ಇವತ್ತು ಚಂದ್ರ ಕುಜನ ಸಾರದಲ್ಲಿರ್ತಕ್ಕಂಥದ್ದು. ಕುಜ ಬುಧನ ಸಾರದಲ್ಲಿದ್ದು, ಬುಧ ಚಂದ್ರನ ಸಾರದಲ್ಲೇ ಇದ್ದಾನೆ. ಮೇಷರಾಶಿ. ಚಂದ್ರ ಕುಜನ ಸಾರದಲ್ಲಿರೋದ್ರಿಂದ ಟೆಕ್ನಿಕಲ್ ಕೆಲಸಗಳು, ರಿಪೇರ್ ಕೆಲಸಗಳು, ಯಾಕಂದ್ರೆ ಬುಧನ್ ಜೊತೆಲಿದ್ದಾನೆ. ಕುಜ ಬುಧನ್ ಸಾರ ಕೂಡ ಬಿಡಿಸೋದು, ಜೋಡಿಸೋದು, ಕನ್ಸಲ್ಟೆನ್ಸಿ, ಟೆಕ್ನಿಕಲ್ ಕನ್ಸಲ್ಟೆನ್ಸಿ, ಮೆಷಿನ್ ಕನ್ಸಲ್ಟೆನ್ಸಿ, ಈ ಒಂದು ಪೇಂಟಿಂಗ್ ಕನ್ಸಲ್ಟೆನ್ಸಿ, ಎನಿಥಿಂಗ್ ಸರ್ವಿಸ್ ಓರಿಯೆಂಟೆಡ್ ಕನ್ಸಲ್ಟೆನ್ಸಿ ವೃತ್ತಿ ಉದ್ಯೋಗ ಚೆನ್ನಾಗಿದೆ. ವೃಷಭ ರಾಶಿ. ರಿಪೇರ್ಗೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳು, ಹೊಡೆಯೋದು, ಕೀಳೋದು, ಏನೋ ಒಂದು ಮುರಿದಿದೆ ಸರಿಪಡಿಸೋದು, ಮೊಬೈಲ್ ರಿಪೇರಿ, ಟಿವಿ ರಿಪೇರಿ, ಫ್ರಿಡ್ಜ್ ರಿಪೇರಿ, ಟೆಕ್ನಿಕಲ್ಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಮಿಥುನ ರಾಶಿ. ಚಂದ್ರ 12ನೇ ಮನೆನೆ, ಕುಜನ್ ಸಾರ, ಕುಜ 2ನೇ ಮನೆ. ಬುಧ ಬುದ್ಧಿದ ಮಲಗ್ಬಿಟ್ಟಿದ್ದಾನೆ. ಚಂದ್ರ ಕುಜನ್ ಸಾರದಲ್ಲಿ ಇನ್ನೊಂದಷ್ಟು ತಲೆ ಕೆಡಿಸ್ತಾನೆ. ಇದು ಮಾಡೋಣ, ಅದನ್ನ ಮಾಡೋಣ, ಈ ಬಾಳೆಹಣ್ಣು ನೋಡಿದೆ ರಸಾಯನ ಮಾಡೋಣವಾ, ಫ್ರೂಟ್ ಸಲಾಡ್ ಮಾಡೋಣವಾ, ಇಲ್ಲ ಜೇನು ಹಾಕೊಂಡು ತಿನ್ನೋಣವಾ, ಫಲೂದ ಮಾಡಿ ತಿನ್ನೋಣವಾ, ಬನಾನಾ ಶೇಕ್ ಮಾಡಿ ತಿನ್ನೋಣವಾ. ಹಿಂಗೆ ಅನ್ಕೊಂಡೆ ಹಸಿವೆ ಗುಬಿಲ್ ಅಂತ ಆಗುತ್ತೆ. ತಿಂದೇ ಇಲ್ಲ, ಅಷ್ಟೊತ್ತಿಗೆ ಹಾಳಾಗುತ್ತೆ. ಯಾರೋ ಬಂದ ತಗೊಂಡು ತಿಂದ್ಕೊಂಡು ಹೋದ. ಇವತ್ತು ಆ ರೀತಿ ಇರುತ್ತೆ. ನಿಮ್ ಬರೀ ಹಿಂಗೇ ಮಾಡ್ಕೊಂಡು ಇವತ್ತು ಅವಕಾಶಗಳನ್ನ ಕಳೆದುಕೊಳ್ತೀರಿ. ಕೈಯಲ್ಲಿ ಏನಿದೆಯೋ ಅದನ್ನ ಅನುಭವಿಸಿ, ಕೈಯಲ್ಲಿ ಏನ್ ಬಂದಿದೆಯೋ ಅದನ್ನ ತಗೊಳ್ಳಿ. ನಾಳೆ ಏನ್ ಮಾಡ್ತೀರಿ? ನಾನು ನೋಡ್ತಿದ್ದೇನೆ, ಮೊನ್ನೆ 10th ಪಾಸ್ ಆಗಿರೋ ಹುಡುಗ 70%. ನಾನು ಡಿಗ್ರಿಗೆ ಏನ್ ತಗೋಬೇಕು, ಮಾಸ್ಟರ್ಸ್ ಏನ್ ಮಾಡ್ಬೇಕು, ವಿಲ್ ಐ ಡೂ ಇನ್ ಜರ್ಮನಿ ಅಂತಿದ್ದಾರೆ. ರೇ PUCಗೆ ಹೋಗಿ ಸೇರೋ, ಆಮೇಲೆ ನೋಡೋಣ ಅಂತೀರ. ತಟ್ಟೆಯಲ್ಲಿರೋದು ಬಿಟ್ಟು ಇನ್ನೆಲ್ಲೋ ಈ ಸ್ಟ್ಯಾಂಡ್, ಬಸ್ ಸ್ಟ್ಯಾಂಡ್ ಇಳಿದಿದ್ದೇವೆ, ಇಲ್ಲೊಂದು ಬಜ್ಜಿ ಬೋಂಡ ಮಾರ್ತಿದ್ದಾರೆ, ಹಸ್ಕೊಂಡಿದ್ದೇವೆ. ಹುಬ್ಳಿ, ಅಲ್ಲಿಂದ ಪುಣೆ, ಅಲ್ಲಿಂದ ಮುಂಬೈ, ಅಲ್ಲಿಂದ ಡೆಲ್ಲಿ,
ಕಾಕಿ ಚಲಂಗ್ ಲಗಾ ರहा है आप बेटे लोग बच्चे लोग ನೀವುಗಳು ಹಾಗೆ ಇದ್ದೀರಾ. ಒಂದು ತಾಯಿ ನೋಡ್ಬೇಕು, ನನ್ನ ಮಗಳು 3rd ಸ್ಟ್ಯಾಂಡರ್ಡ್ ಅಲ್ಲಿ ಗುರುಗಳೇ ಫಸ್ಟ್ ರ್ಯಾಂಕು, 4th ಸ್ಟ್ಯಾಂಡರ್ಡ್ ಅಲ್ಲಿ 5th ಸೆಕೆಂಡ್ ರ್ಯಾಂಕ್ ಬಂದ್ಬಿಟ್ಲು ಗುರುಗಳೇ. ನೀನ್ ನಮ್ಮ ಮನೆ ಬಂಗಾರ ಆಗೋಗ ಏನ್ ನಿನ್ಗೆ ಪ್ರಧಾನಿ ಪಟ್ಟ ಕೊಟ್ಟು ಬಿಡ್ತಾರೆ ನಿನ್ ಮಗುಗೆ ಇವಾಗ. ಗೋಲಿ ಆಡೋ ಮಗುಗೆ ನೋಡಿ. ಹೀಗೆ ಬುದ್ಧಿ, ಬುಧ, ಕುಜ, ಚಂದ್ರ ಇವರೆಲ್ಲ ಹಿಂಗ್ ಮನೆಯಾಗ ಕುತ್ಕೊಂಡು ಹಿಂಗೆ ಇದ್ರ ಪ್ರಯೋಜನ ಇದೆಯಾ? 5th ಸ್ಟ್ಯಾಂಡರ್ಡ್ ಫಸ್ಟ್ ರ್ಯಾಂಕ್ ಹೊಡೆದು ಬಿಟ್ರೆ ಏನ್ ಕೊಟ್ಬಿಡ್ತಾರೆ? ಹೋಗ್ಲಿ 6th, 7th, 8th, ಬೇಡ 10th, ಬೇಡ PUC, ಬೇಡ ಡಿಗ್ರಿ. ಸುಮ್ಮನಿರಪ್ಪ. ನಮ್ ಯೋಗ್ಯತೆಗೆ ಮೀರಿ ಭಗವಂತ ಏನೂ ಕೊಡಲ್ಲ, ಯೋಗ್ಯತೆ ಕಡಿಮೆಯೂ ಕೊಡಲ್ಲ. ಇದೇ ನಿಜ. ನಮ್ 100 ರೂಪಾಯಿ ನೋಟ್ ತಗೊಂಡೋಗಿ ಅಂಗಡಿಗೆ ಕೊಟ್ರೆ ಅದು ಎಷ್ಟಿದೆ ಅಷ್ಟೇ ಕೊಡೋದು, ಅಷ್ಟೇ ಕೊಡೋದು. ಅದು ಕಡಿಮೆ ಕೊಟ್ರೆ ನಾವು ಸುಮ್ಮನೆ ಇರ್ತೀವ, ಏನ್ರಿ ಅಂತೀವಿ. ಇಷ್ಟೇ ಸತ್ಯ. ಅದರಿಂದ ನಿಮ್ ತಟ್ಟೆಲಿ ಇವತ್ತೇನಿದೆಯೋ ಮಿಥುನಂ ಆನಂದಂ, ಅದನ್ನು ಅನುಭವಿಸು. ಕರ್ಕಾಟಕ ಚೆನ್ನಾಗಿದೆ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ರೈಟಿಂಗ್, ಬರವಣಿಗೆ, ಟೀಚಿಂಗ್, ಎಜುಕೇಶನ್ ವಿಭಾಗಗಳಿಗೆ ಸಂಬಂಧಪಟ್ಟಂಥದ್ದು, ಈ ಒಂದು ಸ್ಕ್ಯಾನಿಂಗ್, ಆಮೇಲೆ ಈ ಬ್ಲಡ್ ಟೆಸ್ಟಿಂಗ್, ಸೈಂಟಿಸ್ಟ್ ರಿಸರ್ಚು, ಎಕ್ಸ್ರೇ ರಿಸರ್ಚು, ಈ ಥರದ್ದು ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರೋರಿಗೆ ಅದ್ಭುತ ಒಂದು ದಿನ. ಚೆನ್ನಾಗಿದೆ. ಸಿಂಹರಾಶಿ ನ್ಯಾಚುರೋಥೆರಪಿ, ನ್ಯೂಟ್ರಿಷನಲ್ ಸ್ಪೆಷಲಿಸ್ಟ್, ಫಿಸಿಯೋಥೆರಪಿಸ್ಟ್, ಆಲೋಪತಿ ಸ್ಪೆಷಲಿಸ್ಟ್, ಸಿದ್ಧ ಸ್ಪೆಷಲಿಸ್ಟ್, ಮನೆ ಮದ್ದುಗಳನ್ನು ಮಾಡುವಂತಹ ಒಂದು ವಿಶೇಷ ಶಕ್ತಿ ಕೆಲವ್ರಿಗೆ ಕೊಟ್ಟಿರ್ತಾನೆ, ಕೈಗುಣ ಅಂತ ಹೇಳ್ತಾರೆ. ಏನ್ ಕಣೋ, ಅವ್ರ ಹತ್ರ ಹೋದ್ರೆ ಏನೋ ಒಂದು ಮದ್ದು ಕೊಡ್ತಾರೆ, ಅದ್ಭುತ ಕಾಯಿಲೆ ವಾಸಿ ಆಗುತ್ತೆ ಅಂತ. ಅಂಥದಾರ ಒಂದು ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರೋರಿಗೆ ವಿಶೇಷ. ಕನ್ಯಾ ರಾಶಿ ಕಣಕು ಪುಳ್ಳೈ ಅಂತ ಹೇಳ್ತಿರ್ತಾರೆ. ಇವತ್ತು ಆ ಥರದ್ದೇ ನಿಮ್ಮ ಲೆಕ್ಕಾಚಾರಕ್ಕೆ ತಕ್ಕಂತ ಒಂದು ವೃತ್ತಿ ಉದ್ಯೋಗ ವ್ಯವಹಾರ ಅನುಕೂಲವೇ. ತುಂಬಾ ಲೆಕ್ಕಾಚಾರಗಳು ಇಟ್ಕೋಬಾರ್ದು ಮಕ್ಕಳೇ, ತುಂಬಾ ಬಜೆಟ್ ಬರಿಬಾರ್ದು ಮಕ್ಕಳು. ತುಂಬಾ ಇದಿಷ್ಟು ಪೈಸಾ ಎತ್ತಿಡ್ತೀನಿ, ಪೈಸಾ ಖರ್ಚು ಮಾಡ್ತೀನಿ. ನೀವು ನೋಡಿ ಯಾರು ಈ ತರ ಸಿಕ್ಕಾಬಟ್ಟೆ ಬಜೆಟ್ ಹಾಕ್ತಾರೆ ಗೊತ್ತಾ? ಮನೆಗೆ ಏನ್ ತರಬೇಕು ಅದನ್ನ ಹಾಕೋಣ. 5 kg ಅಕ್ಕಿ, 10 kg ಅಕ್ಕಿ, ಒಂದು 3 kg ಬೇಳೆ, 3 kg ಎಣ್ಣೆ, ಅದು ಓಕೆ. ಕೆಲವು ಸಾವಿರ ಇದೆ, ಇದ್ರಲ್ಲಿ ಕಟ್ ಮಾಡ್ಬೋದಾ, ಅದ್ರಲ್ಲಿ ಕಟ್ ಮಾಡ್ಬೋದಾ, ಹಿಂಗೆ ಪ್ರತಿಯೊಂದಕ್ಕೂ ಹಿಂಗೆ ಹಾಕೋರು ನಿಜವಾಗ್ಲೂ ಹೇಳ್ತೀನಿ, ಮೂಸ್ಪೆಟ್ಟಿನ ಮೂಸ್ಕೊಂಡ್ ಪೋಯ ಅಂತ ಹೇಳ್ತಿರ್ತಾರೆ. ನಮ್ಮಮ್ಮ ಹೇಳೋದು. ಅಷ್ಟು ಲೆಕ್ಕಕ್ಕೆ ಇಳಿಬಾರ್ದು. ಖರ್ಚು ಮಾಡ್ತಿದ್ರೆ ಯಾವ್ದು ಹೆಚ್ಚು ಖರ್ಚು ಆಗ್ತಿದೆ ಅದನ್ನ ಉಳಿಸೋದಕ್ಕೆ ತಿಂಗಳು ನಾವು ಬಂದು ಸುಮ್ಮನೆ ಕ್ರೆಡಿಟ್ ಕಾರ್ಡ್ ಇಟ್ಕೊಂಡು ಹೋಗಿ ಆ ಮೂವಿ ಈ ಶಾಪಿಂಗ್, ಆಮೇಲೆ ಕ್ರೆಡಿಟ್ ಕಾರ್ಡ್ ಶಾಪಿಂಗ್ ಬೇಡ. ಹೆಚ್ಚಾಗಿ ಸುಮ್ಮನೆ ಪೆನಾಲ್ಟಿಗಳು 70-80% ಪೆನಾಲ್ಟಿಗಳು ಹಾಕೋ ಸ್ಟೇಜಿಗೆ ಬಂದ್ಬಿಟ್ಟಿದ್ದಾರೆ ಈಗ. ಕ್ರೆಡಿಟ್ ಕಾರ್ಡ್ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತಾರೆ. ಕ್ರೆಡಿಟ್ ಕಾರ್ಡ್ಗಳು ಮಾತ್ರ ಸರೆಂಡರ್ ಮಾಡಿಬಿಡಿ. ಕ್ರೆಡಿಟ್ ಕಾರ್ಡ್ ಸುದ್ದಿಗೆ ಹೋಗ್ಬೇಡಿ. ಕ್ರೆಡಿಟ್ ಕಾರ್ಡ್ ಅದು 1% ಪೀಪಲ್, ಇಲ್ಲ ಒಂದು ಅಪ್ಪರ್ ಕ್ಲಾಸ್, ಅವ್ರಿಗೊಂದು ಡಿಸೈನಿಂಗ್ ಗೊತ್ತಿದೆ, ಪ್ರೊಫೆಷನಲ್ಸ್ಗೆ ಆ ರೀತಿ ಇರಬೇಕು. ಮಿಡ್ಲ್ ಕ್ಲಾಸ್ ಏನಾದರೂ ಕ್ರೆಡಿಟ್ ಕಾರ್ಡ್ ಇಟ್ಕೊಂಡು ಅದರಲ್ಲಿ ಶಾಪಿಂಗ್ ಪರ್ಚೇಸ್ ಏನಾದರೂ ಮಾಡಿದ್ರೆ ಟೈಮಿಗೆ ಸರಿಯಾಗಿ EMI ಕಟ್ಟಿಲ್ಲ, 10,000 ರೂಪಾಯಿ ನೀವು ಶಾಪಿಂಗ್ ಮಾಡಿದ್ರೆ ಅಂದರೆ 8,000 ರೂಪಾಯಿವರೆಗೂ ಪೆನಾಲ್ಟಿಗಳಾಗ್ತಾರೆ. 10,000 ರೂಪಾಯಿಗೆ 8,000 ರೂಪಾಯಿವರೆಗೂ ಪೆನಾಲ್ಟಿಗಳಿದೆ. ಲೇಟ್ ಫೀ, ಚೆಕ್ ಬೌನ್ಸು, ಇನ್ನೊಂದು ಪರ್ ಡೇ ಇಂಟ್ರೆಸ್ಟು. ಅಯ್ಯೋ ಆ ಕೆಲಸ ಮಾಡಿಬಿಟ್ಟಿರಿ. ಸರೆಂಡರ್ ಏಟ್. ಇವತ್ತು ಈ ರೀತಿಯ ಲೆಕ್ಕಾಚಾರದ ವ್ಯವಹಾರ ಕೆಲಸ, ಅಕೌಂಟಿಂಗ್, ಅಡ್ವೈಸರ್, ಫೈನಾನ್ಷಿಯಲ್ ಅಡ್ವೈಸರ್, ಈ ಥರದ ವೃತ್ತಿ ಉದ್ಯೋಗ ಅದ್ಭುತ ಅನುಕೂಲ. ಇನ್ನು ತುಲಾ ರಾಶಿ ಚಂದ್ರ ಕುಜನ್ಸಾರ, ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥದ್ದು, ಭೂಮಿ, ಉತ್ಖನನ ಇಲಾಖೆ, ಸರ್ವೆ ಇಲಾಖೆ, ಕೃಷಿ ಇಲಾಖೆ, ಹೈನುಗಾರಿಕೆ ಇಲಾಖೆ, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಯುದ್ಧ ಇಲಾಖೆ, ಇಂಥವುಗಳಲ್ಲಿರೋರ್ಗೆ ಸ್ವಲ್ಪ ಟೆನ್ಷನ್ನೇ, ಸ್ವಲ್ಪ ಕೋಪದಲ್ಲೂ ಇರ್ತೀರಿ. ನೋಡಿಕೊಂಡು ಸಣ್ಣ ಪುಟ್ಟ ಗಾಯ, ಪ್ರಕೋಪ ಇದು ಉಂಟು. ಭೂಮಿ ಅಬ್ಬರಿಸ್ಬಿಡುತ್ತೆ. ಎಚ್ಚರಿಕೆ, ಮಳೆ, ಗಾಳಿ, ಅಬ್ಬರಿಸುವಿಕೆ ಇರ್ತಕ್ಕಂಥದ್ದುಂಟು. ವೆರಿ ಕೇರ್ಫುಲ್. ಇನ್ನು ವಿಶೇಷವಾಗಿ
ವೃಶ್ಚಿಕ ರಾಶಿ. ಚಂದ್ರ ಕುಜನ್ ಸಾರದಲ್ಲಿದ್ದು ಕುಜ ಭಾಗ್ಯದಲ್ಲಿದ್ದಾನೆ. ಬುಧನು ನಿಮ್ಮನೇಲೆ ಇರೋದ್ರಿಂದ ಈ ಒಂದು ಬಾಡಿಗೆ ಬಿಟ್ಟು ವರಮಾನ, ಗಾಡಿ ಬಾಡಿಗೆ, ಮನೆ ಬಾಡಿಗೆ, ಈ ಒಂದು ಮದುವೆ ಮನೆಗಳ ಬಾಡಿಗೆ, ಕೆಲವು ವಸ್ತುಗಳ ಬಾಡಿಗೆ, ಕೆಲವರು ಏನೇನೋ ನನಗೂ ಗೊತ್ತಿಲ್ಲಪ್ಪ, ಮೊನ್ನೆ ಗೊತ್ತಾಯ್ತು AC ಕೂಡ ಬಾಡಿಗೆಗೆ ಸಿಗುತ್ತಂತೆ. ಓ ಸರಿ ಸರಿ, ನಮ್ಮ ಆಫೀಸ್ಗೂ ಹಾಕ್ಸ್ಕೋಬೇಕು, ಮಳೆಗಾಲ ಶುರು ಆಯ್ತು, ನೆಕ್ಸ್ಟ್ ಟೈಮ್ ಹಾಕ್ಸ್ಕೊಳ್ಳೋಣ ಬಿಡಿ ಅಂತ. ತಿಂಗಳಿಗೆ ಒಂದು 50-60 ಸಾವಿರ ರೂಪಾಯಿ ಆಗುತ್ತೆ. ಏನಕ್ಕಪ್ಪ ಇದು, ಹೆಂಗಪ್ಪ ಅಂತ ಯೋಚನೆ ಮಾಡ್ತಿದ್ರೆ ಎಷ್ಟು ಚೆನ್ನಾಗಿ ನನ್ನ ಟೀಮ್ ಅವರು 1,500 ರೂಪಾಯಿಗೆ ಸಿಗುತ್ತೆ ಅಂತ. ಓ ರೆಡಿ, ಡನ್. ಈ ರೀತಿಯ ಬಾಡಿಗೆಯ ವ್ಯವಹಾರಗಳು ಮಾಡ್ತಿರ್ತಕ್ಕಂಥವ್ರು, ಮನಿ ಲೆಂಡಿಂಗ್ ಬಿಸ್ನೆಸ್ ವ್ಯವಹಾರ, ಉದ್ಯೋಗ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಧನಸು ರಾಶಿ. ಡ್ರಾಫ್ಟ್ ಮಾಡೋದು, ಡಾಕ್ಯುಮೆಂಟೇಶನ್ ಮಾಡೋದು, ಮಾಡಿಕೊಡೋದು, ಬರವಣಿಗೆ, ಲೇಖನ, ಚಿತ್ರಕಲೆ, ಪೇಂಟಿಂಗು, ಶಿಲ್ಪಕಲೆ, ಟೆಕ್ನಿಕಲ್ ಕೆಲಸಗಳು, ಟೆಕ್ನಿಕಲ್ ಅಡ್ವೈಸರ್ ಆಗಿದ್ದೀರಿ, IT ಅಡ್ವೈಸರ್ ಆಗಿದ್ದೀರಿ, ಅದ್ಭುತವಾದ ಪ್ರಗತಿ. ಮಕರ ರಾಶಿ. ಸಾಫ್ಟ್ವೇರ್, ಹಾರ್ಡ್ವೇರ್, ಈ ರೀತಿಯ ಉದ್ಯೋಗಗಳಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳು, ನೆಟ್ವರ್ಕಿಂಗ್ಗೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳು, ಲ್ಯಾಪ್ಟಾಪ್ ಸೇಲ್ಸ್, ಕಂಪ್ಯೂಟರ್ ಸೇಲ್ಸ್, ಆಫ್ಟರ್ ಸರ್ವಿಸ್, ಮೊಬೈಲ್ ಸೇಲ್ಸ್, ಸರ್ವಿಸ್, ಸೇಲ್ಸ್ ಅಂಡ್ ಮಾರ್ಕೆಟಿಂಗ್, ಸರ್ವಿಸಿಂಗ್, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿ ಇರತಕ್ಕಂಥವ್ರಿಗೂ ತುಂಬಾ ಅನುಕೂಲ. ಇನ್ನು ವಿಶೇಷವಾಗಿ ಕುಂಭರಾಶಿ. ಚಂದ್ರ ಕುಜನ್ ಸಾರದಲ್ಲಿದ್ದು ಕುಜ 6ನೇ ಮನೆಯಲ್ಲಿ, ಬುಧನ್ ಸಾರದಲ್ಲಿದ್ದು ಬುಧ ನಿಮ್ಮ ಸುಖ ಸ್ಥಾನದಲ್ಲೇ ಇರೋದ್ರಿಂದ ಬುದ್ಧಿ ಉಪಯೋಗಿಸಿ ಮಾಡುವ ಕೆಲಸ ಕಾರ್ಯಗಳು, ಮನಿ ಮ್ಯಾನೇಜ್ಮೆಂಟ್, ಟೆಕ್ನಿಕಲ್ ಮ್ಯಾನೇಜ್ಮೆಂಟ್, ಸರ್ವಿಸ್ ಮ್ಯಾನೇಜ್ಮೆಂಟ್, ತುಂಬಾ ಚುರುಕು ಬುದ್ಧಿ, ಅನಾಲಿಸಿಸ್ ಮಾಡ್ತಕ್ಕಂಥದ್ದು, ಪ್ಲಾನಿಂಗ್ ಮಾಡ್ತಕ್ಕಂಥದ್ದು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ವೃತ್ತಿ ಉದ್ಯೋಗಗಳು ವಿಶೇಷ ಅಭಿವೃದ್ಧಿಯನ್ನ ಪಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಇನ್ನು ಮೀನರಾಶಿ. ಚಂದ್ರ 3ನೇ ಮನೆಯಲ್ಲಿ, ಕುಜನ ಸಾರ, ಕುಜ ಪಂಚಮದಲ್ಲಿ. ಧೈರ್ಯವೂ ಇದೆ, ಅಧೈರ್ಯವೂ ಇದೆ. ಮಾಡ್ತೀನಾ, ಆಗುತ್ತಾ, ತುಂಬಾ ಬುದ್ಧಿವಂತರಾದ್ರೆ ಹಾಗೆ ಅವರು ಮಾಡೋಲ್ಲ, ಮಾಡೋಕ್ಕೂ ಬಿಡಲ್ಲ. ಸರ್ ಇದ್ರಲ್ಲಿ ಪ್ರಾಬ್ಲಮ್ ಬಂದ್ರೆ, ಇದರಲ್ಲಿ ಇನ್ನೊಂದಾದ್ರೆ, ಈ ರೀತಿ ಅದೇನೋ ಹೇಳ್ತಾರೆ, ಏನೋ ಉಳಿಸೋಕೆ ಹೋಗಿ ಎಲ್ಲ ಕಳ್ಕೊಂಡ್ರು ಅಂತ. 5 ರೂಪಾಯಿ ಉಳಿಸೋಕೆ ಹೋಗಿ 95 ರೂಪಾಯಿ ಕಳ್ಕೊತಾರೆ, 5 ರೂಪಾಯಿ ಲಾಭಕ್ಕೆ 95 ರೂಪಾಯಿ ಕಳ್ಕೊತಾರೆ ಅನ್ನತಕ್ಕಂಥದ್ದು. ಅತಿ ಬುದ್ಧಿ ಉಪಯೋಗಿಸ್ಬೇಡಿ ಇವತ್ತು. ಕೀಪ್ ಇಟ್ ಸಿಂಪಲ್. ಯಾಕಂದ್ರೆ ಅಲ್ಲಿ ಮಾಡಿಸ್ತಾನೆ ಅವನು, ಇದರಲ್ಲಿ ಉಳಿಸ್ತೀನಿ, ಅದರಲ್ಲಿ ಉಳಿಸ್ತೀನಿ ಅಂತಕ್ಕಂಥದ್ದು ಇಲ್ಲ. ಈ ಲೆಕ್ಕಾಚಾರ ಸರಿ ಇದೆ, ಇದರಲ್ಲಿ ಜಾಸ್ತಿ ಲಾಭ ಇದೆ ಅನ್ನತಕ್ಕಂಥ ಭಾವಾರ್ಥಕ್ಕೆ ಹೋಗಿ ಪೆಟ್ಟು ನಷ್ಟ ತಿನ್ನತಕ್ಕಂಥದ್ದಾಗುತ್ತೆ. ವೆರಿ ವೆರಿ ಕೇರ್ಫುಲ್. ನೋಡ್ಕೊಂಡು ಹೆಜ್ಜೆ ಇಡಿ. ಮಿಕ್ಕಂತೆ ನಿತ್ಯ ಮಾಡತಕ್ಕಂಥ ಕೆಲಸ ಕಾರ್ಯ ವ್ಯವಸ್ಥೆಗಳಿಗೆ ತೊಂದರೆ ಇಲ್ಲ. ಬ್ಯೂಟಿಫುಲ್ ಡೇ. ನರ್ಸ್ಗಳಾಗಿದ್ದೀರಾ, ಸರ್ವಿಸ್ ಓರಿಯೆಂಟೆಡ್, ಕಾಂಪೌಂಡರ್ ಆಗಿದ್ದೀರಾ, ಮೆಡಿಕಲ್ ಸರ್ವಿಸ್ ಓರಿಯೆಂಟೆಡ್ ಉದ್ಯೋಗಗಳಲ್ಲಿದ್ದೀರಾ, ಟೆಕ್ನಿಕಲ್ ಅಸಿಸ್ಟೆಂಟ್ ಅಂದ್ರೆ ಈ ಎಕ್ಸ್ರೇ ಸ್ಪೆಷಲಿಸ್ಟು, ಸ್ಕ್ಯಾನಿಂಗ್ ಸ್ಪೆಷಲಿಸ್ಟು, ಬ್ಲಡ್ ಟೆಸ್ಟ್ ಸ್ಪೆಷಲಿಸ್ಟು, ಕಸೂತಿ ಕೆಲಸ, ಬಂಗಾರದ ಆಭರಣಗಳನ್ನು ತಯಾರಿಸ್ತಕ್ಕಂಥ ಕೆಲಸ, ಶಿಲ್ಪಗಳನ್ನು ತಯಾರಿಸ್ತಕ್ಕಂಥ ಕೆಲಸ, ಬೆಳ್ಳಿ ಬಂಗಾರ ಆಭರಣಗಳನ್ನು ತಯಾರಿಸ್ತಕ್ಕಂಥ ಕೆಲಸ, ಆರ್ಟಿಸ್ಟಿಕ್ ಕೆಲಸ ಕಾರ್ಯಗಳು ವಿಶೇಷ ಪ್ರಗತಿ ಕೊಡತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.